ಇನ್ನು ಎರಡನೇದು ಇಸ್ರೋ ನಾನು ಅತ್ಯಂತ ಹೆಚ್ಚು ಗೌರವಿಸುವಂತ ಸರ್ಕಾರಿ ಸಂಸ್ಥೆಗಳನ್ನು ನನಗೆ ಅಪಾರವಾದ ಗೌರವ ಆಯಿತು. ಬಹುಶಃ ಇಂಡಿಯನ್ ಮಿಲಿಟರಿ ನಂತರ ನಾನು ಇಸ್ರೋ, DRDO, ನಮ್ಮ HALಗಳನ್ನ, NALಗಳನ್ನ ಅಪಾರವಾಗಿ ಗೌರವಿಸ್ತೀನಿ. ಯಾಕೆ ಅಂತಂದ್ರೆ ಯುದ್ಧವಲ್ಲದ ಕಾಲದಲ್ಲೂ ಕೂಡ ಈ ದೇಶದ ಕೀರ್ತಿ ಪತಾಕೆಯನ್ನ ಎತ್ತರಕ್ಕೆ ಹಾರಿಸೋದ್ರಲ್ಲಿ ಇವರು ಕೂಡ ಸೈನಿಕರಂತೆ ಕೆಲಸ ಮಾಡ್ತಾರೆ ಅನ್ನೋ ಕಾರಣ ನೀವು ಸ್ವೀಕಾರ ಮಾಡಿ. ನನಗೀಗಾಗಿ ಯಾವತ್ತಾದ್ರೂ ಇಸ್ರೋ ಬಗ್ಗೆ ಮಾತನಾಡುವಾಗ ನೀವಿದ್ದೀರಾ ಅಂತ ಮಾತನಾಡೋದಲ್ಲ. ನಾನು ವಿಜಯ ಕರ್ನಾಟಕದಲ್ಲಿ ಅಂಕಣಗಳನ್ನು ಬರೆಯುವ ಕಾಲದಿಂದಲೂ ಕೂಡ ಇಸ್ರೋ ಒಂದು ಉಡ್ಡಯನದಲ್ಲಿ ಫೇಲ್ಯೂರ್ ಆದಾಗ್ಲೂ ಅದನ್ನು ಸಮರ್ಥಿಸಿಕೊಂಡು, ಸಕ್ಸಸ್ ಆದಾಗ್ಲಂತೂ ಸಮರ್ಥಿಸಿಕೊಳ್ಳಿಕ್ಕೆ 1000 ಜನ ಬರ್ತಾರೆ. ಫೇಲ್ಯೂರ್ ಆದಾಗ್ಲೂ ಕೂಡ ಈ ಫೇಲ್ಯೂರ್ ನಲ್ಲಿ ಹೆದರಬೇಕಾಗಿರುವಂತದ್ದು ಅಥವಾ ನಮ್ಮ ವಿಜ್ಞಾನಿಗಳನ್ನ ಅಗೌರವಿಸಬೇಕಾಗಿರುವಂತದ್ದು ಏನೂ ಇಲ್ಲ. ಒಂದು ಪ್ರಯತ್ನ, ಒಂದು ಮಗು ನಡಿಬೇಕಾದ್ರೆ ಎಡವತ್ತೆ ಅಂತ ಆದ್ರೆ ಒಂದಷ್ಟು ವಿಜ್ಞಾನಿಗಳು ಸೇರ್ಕೊಂಡು ನಮ್ಮ ಕಣ್ಣಿಗೆ ಕಾಣದ ಯಾವುದೋ ಕಾಯದ ಮೇಲೆ ಕಾಲಿಡಬೇಕು ಅಂತ ನಿಶ್ಚಯ ಮಾಡಿದಾಗ ಒಂದು ಸಣ್ಣ ಎಡವಟ್ಟಾಗೋದು ಸಹಜ ಅನ್ನೋದನ್ನ ಸಹಜ ಬುದ್ಧಿಯಿಂದ ಸ್ವೀಕಾರ ಮಾಡುವ ಪ್ರಕ್ರಿಯೆಯಿಂದ ಹಿಡಿದು ಇವತ್ತಿನವರೆಗೂ ಅಪಾರವಾದ ಗೌರವದಿಂದ ಇದ್ದೀವಿ. ಇವತ್ತು ಇಸ್ರೋ ಲೇಔಟ್ನ ಕಾರ್ಯಕ್ರಮದ ಆ ವಿಜ್ಞಾನಿಗಳೊಂದಿಗೆ ಕೆಲಸ ಮಾಡಿದ್ರು ಅನೇಕರಿಂದ ನೋಡಿದಾಗ ಬಹಳ ಸಂತೋಷ ಅನ್ನಿಸ್ತು. ಗುರುಪ್ರಸಾದ್ ಅಂತೂ ಮಾಮ್ ನಲ್ಲಿ ಕೆಲಸ ಮಾಡಿದಂಥವ್ರು ಬಹಳ ಹೆಮ್ಮೆ ಅನ್ನಿಸ್ತಿತ್ತು ನನಗೆ. ಅವ್ರ ಮಾಮ್ ಬಗ್ಗೆ ಹೇಳ್ಬೇಕಾದಾಗ ಕೂತ್ಕೊಂಡು ಕೇಳ್ಬೇಕಾದ್ರೆ ಗೂಸುಂಬ್ ಬರ್ತಿತ್ತು. ಯಾಕಂದ್ರೆ ಪ್ರತಿ ಕ್ಷಣವನ್ನು ಗಮನಿಸ್ತಾ ಇದ್ದವರೆಲ್ಲ ಏನಾಗ್ತಿದೆ, ಏನ್ ನಡೀತಿದೆ, ನನ್ನ ದೇಶ ಯಾವ ಹಂತಕ್ಕೆ ಹೋಗ್ತಿದೆ ಅಂತ ಅದನ್ನ ನೋಡುವಾಗ ಹೆಮ್ಮೆ ಅನಿಸಿದ್ದು. ಅದಕ್ಕೆ ಕಾರಣರಾದ ನಿಮ್ಗೆಲ್ಲರಿಗೂ ನಾನು ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸ್ತೇನೆ. ನಾನೊಂದು 3 ಇಶ್ಯೂನು ಪ್ರಸ್ತಾಪಿಸ್ಬಿಟ್ರೆ ಇವತ್ತಿನ ಮಾತು ಮುಗಿಯುತ್ತೆ. ನುಡಿ ನಮನ ಅನ್ನೋದು ನನ್ನ ಪಾಲಿಗೆ ಒಂದು ನೆಪ ಅಷ್ಟೇ. ಆದ್ರೆ ಆ ನುಡಿ ನಮನದನ್ನ ಹಿಡ್ಕೊಂಡ ಒಂದಷ್ಟು ವಿಚಾರಗಳನ್ನ ಗಮನಿಸಬೇಕಾಗಿದೆ. ಏನಾಗ್ಬಿಟ್ಟಿದೆ ಅಂತಂದ್ರೆ ನಾವೆಲ್ಲರೂ ತುಂಬಾ ಒಳ್ಳೆಯ ಫ್ಯಾಮಿಲಿಯಿಂದ ಬಂದವರು ಬಹುತೇಕರು, ಅಥವಾ ನಾವು ಒಳ್ಳೆ ಒಂದು ಕೆಲಸದಲ್ಲಿ ಇದ್ವಿ, ಚೆನ್ನಾಗಿದ್ವಿ, ಕೆಲಸ ಮುಗಿತು, ರಿಟೈರ್ಡ್ ಆದ್ವಿ, ಇನ್ನು ನನಗೂ ದೇಶಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ನಮ್ಮಲ್ಲಿ ಬಹುತೇಕ ಬಾರಿ ನಾವೆಲ್ಲರೂ ಸೇರಿದಂತೆ ಬದುಕ್ಬಿಡ್ತೀವಿ. ರಿಟೈರ್ ಆಗಿಲ್ಲ ಅಂದ್ರೂ ಹಾಗೆ. ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬ ಇದ್ದಾನೆ ಅಂತಂದ್ರೆ ಪ್ರತಿದಿನ ಬೆಳಗ್ಗೆ ಆಫೀಸಿಗೆ ಹೋಗೋದು, ಸಂಜೆ ಮನೆಗೆ ಬರೋದು, ಮನೆಯಲ್ಲಿ ಬಂದ ತಕ್ಷಣ ತನ್ನ ಕೆಲಸಗಳನ್ನು ಮುಗಿಸಿ ಮಲ್ಕೊಳ್ಳೋದು. ಇದಂತೂ ವರ್ಕ್ ಫ್ರಮ್ ಹೋಮ್. ಯಾವಾಗ ಮನೆಯಲ್ಲಿ ಇರ್ತಾನೋ, ಯಾವಾಗ ಕೆಲಸ ಮಾಡ್ತಾನೋ ಅಂತ ಅವನಿಗೆ ಗೊತ್ತಿಲ್ಲ. ಆ ತರದ ಸ್ಥಿತಿಯಲ್ಲಿ ಇರೋದು. ವೀಕೆಂಡ್ ಬಂದ್ರೆ ತನಗೆ ಬಹಳ ಖುಷಿ ಕೊಡುವಂತ ಕೆಲಸ ಏನು ಅಂದ್ರೆ ಹೆಂಡತಿ ಮಕ್ಕಳ ಜೊತೆ ಎಲ್ಲಾದ್ರೂ ಪಾರ್ಟಿ ಮಾಡೋದು, ಮುಗಿಯೋದು. ದೇಶದಲ್ಲಿ ಏನ್ ನಡೀತಿದೆ ಅನ್ನೋ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಒಂದು. ಎರಡನೇ, ನಾವೆಲ್ಲ ಹೆಂಗಾಗ್ಬಿಟ್ಟಿದೀವಿ ಅಂತಂದ್ರೆ ಸ್ವಲ್ಪ ಎಜುಕೇಟೆಡ್ ಆಗಿದ ತಕ್ಷಣ ವೋಕಿಸಂ ನಮ್ಮಲ್ಲಿ ಬಂದ್ಬಿಡುತ್ತೆ. ಜಾಗೃತ ನಾಗರಿಕರು ಅಂತ. ಜಾಗೃತ ನಾಗರಿಕರು ಅಂತಂದ್ರೆ ಯಾರು ಗೊತ್ತೇನು? ಭಾರತದಲ್ಲಿ ಯಾರು ಭಾರತವನ್ನು ಬೈತಾರೋ ಅವ್ರು ಜಾಗೃತ ನಾಗರಿಕರು, ಯಾರು ಹಿಂದೂ ಧರ್ಮವನ್ನು ಬೈತಾರೋ ಅವ್ರು ಜಾಗೃತ ನಾಗರಿಕರು. ಸುಮ್ಮನೆ ಹೇಳೋದಷ್ಟೇ. ನಾನು ದೀಪಾವಳಿ ಬಂದಾಗ ವಿರಾಟ್ ಕೊಹ್ಲಿನು ಬಂದು ದೀಪಾವಳಿಯನ್ನು ಆಚರಿಸುವುದು ಹೇಗೆ ಅಂತ ನಮಗೊಂದು ಸಂದೇಶ ಕೊಟ್ಟ. ದೀಪಾವಳಿಯನ್ನ ಪಟಾಕಿಯೊಂದಿಗೆ ಆಚರಿಸ್ಬಿಡಿ, ನಮಗೂ ಖುಷಿ. ಕರೆಕ್ಟ್. ಪಟಾಕಿ ಸತ್ಯವಾಗ್ಲೂ ಹೇಳ್ತೀನಿ, ನಾನು ಪಟಾಕಿಯನ್ನ ಹೊಡೆಯೋದನ್ನ 5ನೇ ಕ್ಲಾಸಲ್ಲೋ 6ನೇ ಕ್ಲಾಸಲ್ಲೋ ಬಿಟ್ಟ, ಯಾಕೋ ಇಷ್ಟ ಆಗಲ್ಲ ಅಂತ. ಆದ್ರೆ ಈ ವರ್ಷ ವಿರಾಟ್ ಕೊಹ್ಲಿ ಹೇಳಿದ್ಮೇಲೆ ಹೊಡೆದೆ. ನಮಗೆ ನೀನ್ ಹೇಳ್ಬೇಕಾಗಿಲ್ಲ ಅಂತ. ಎನ್ವಿರಾನ್ಮೆಂಟ್ ಅಂತಂದ್ರೆ ಏನು ಅಂತ ನನಗೆ ಗೊತ್ತು. ನೀನ್ ಬ್ಯಾಟಿಂಗ್ ಮಾಡು ಸರಿಯಾಗಿ. ನೀನ್ ಈ ದೇಶದ ಗೌರವವನ್ನು ಹೆಚ್ಚಿಸಬೇಕಾಗಿರೋ ಕೆಲಸ ನಿನ್ಗೆ ಎಲ್ಲಿ ಕೊಟ್ಟಿದೀವೋ ಬಾಯಿ ಮುಚ್ಕೊಂಡು ಆ ಕೆಲಸ ಮಾಡು. ನನ್ನ ಧರ್ಮದಲ್ಲಿ ಯಾವ ಆಚರಣೆ ಮಾಡಬೇಕು ನನ್ ಚೆನ್ನಾಗಿ ಗೊತ್ತಿದೆ. ನೀನ್ ಹೇಳ್ಬೇಕಾಗಿಲ್ಲ. ಸತ್ಯವಾಗ್ಲೂ ಪಟಾಕಿ ಹೊಡೆದ್ವಿ. ನಾವು ಹೊಡೆದಿದ್ದು ಅಷ್ಟೇ ಅಲ್ಲ, ಇನ್ನೊಂದು 150 ಜನರನ್ನು ಸೇರಿಸ್ಕೊಂಡು ಪಟಾಕಿ ಹೊಡೆದ್ವಿ. ಅದು ನನಗೆ ಅದು ಆಕ್ರೋಶ, ಅದು ಅಷ್ಟೇ, ಇನ್ನೇನಿಲ್ಲ. ನಾನು ಯಾವತ್ತೂ ಹೊಡಿದ್ದೇನೆ, ಎಲ್ಲರೂ ನಗ್ತಿದ್ರು. ಈ ವರ್ಷ ಯಾಕೆ ಇಷ್ಟು ಕೋಪ ಅಂತಂದ್ರೆ ಹೊಡಿಬೇಡ ಅನ್ನಲ್ಲ ವಿರಾಟ್ ಕೊಹ್ಲಿ, ಅದಕ್ಕೆ ಹೊಡೆಯೋದು ಅಂತ. ಓಕಿಸಂ ಹೀಗಿದೆ ಅಂತ. ಆದ್ರೆ ವಿರಾಟ್ ಕೊಹ್ಲಿ ಯಾವತ್ತಾದ್ರೂ ಬಂದು ಕ್ಯಾಂಡಲ್ ಹಿಡಿಯೋದು ತಪ್ಪು, ಕ್ರಿಸ್ಮಸ್ ದಿನ ಕ್ಯಾಂಡಲ್ ಹಚ್ಚೋದು ಬೇಡ, ಚಂದಕ್ಕೆ ದೀಪ ಹಚ್ಚೋಣ ಅಂತ ಯಾವತ್ತಾದ್ರೂ ಸಂದೇಶ ಕೊಟ್ಟಿದ್ದ ಇಲ್ಲ ಅಂತ. ಓಕಿಸಂ ಇರೋದು ಹಿಂಗೆ ಅಂತ. ನಮ್ಗೆಲ್ರಿಗೂ ಹೇಗಾಗಿದೆ ಅಂತಂದ್ರೆ ನಾವು ಈ ಓಟದಲ್ಲಿ ಜೊತೆಯಾಗೋದಕ್ಕೆ ಪ್ರಯತ್ನ ಮಾಡ್ತಿರ್ತೀವಲ್ಲ, ಆ ಓಟದ ಹಿನ್ನೆಲೆಯಲ್ಲಿ ಒಂದಷ್ಟು ಚರ್ಚೆ ಆಗ್ಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ. ಹೀಗಾಗಿ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು 3 ಸಂಗತಿಗಳನ್ನು ಮುಂದೆ ಇಡ್ತೀನಿ. ಮೊದಲನೇದು, ನಾವು ಸಾವನ್ನ ನೋಡಿದ್ದೀವಿ. ಇತ್ತೀಚೆಗೆ ಕೆಲವು ಸಾವುಗಳನ್ನ ನೋಡಿದ್ದೀವಿ. ಮೊದಲನೇದು 40 ಪುನೀತ್ ರಾಜ್ಕುಮಾರ್ ಅವರ ಸಾವನ್ನ ನಾವು ನೋಡಿದ್ವಿ. ಪುನೀತ್ ರಾಜ್ಕುಮಾರ್ ಅವರ ಸಾವು ಎಂಥ ಆಘಾತಕಾರಿಯಾಗಿತ್ತು ನಾಡಿಗೆ ಅಂತಂದ್ರೆ, ಕನ್ನಡ ನಾಡಿಗೆ ಅಂತಂದ್ರೆ, ಏಜ್ ತುಂಬಾ ಚಿಕ್ಕದ್ದು, ಹಾರ್ಟ್ ಅಟ್ಯಾಕ್. ಎರಡನೇದು, ತುಂಬಾ ಸೋಷಿಯಲ್ ಆಕ್ಟಿವಿಟಿಯಲ್ಲಿ ಅಥವಾ ಫಿಲಾಂಥ್ರಪಿಸ್ಟ್ ಆಕ್ಟಿವಿಟಿಯಲ್ಲಿ ಕೆಲಸ ಮಾಡಿದಂತ ಒಬ್ಬ ತರುಣ. ಇನ್ನು ಸ್ವಲ್ಪ ಕಾಲ ಇದ್ದಿದ್ರೆ, ಒಂದು 10 ವರ್ಷವೋ 20 ವರ್ಷವೋ 30 ವರ್ಷವೋ 40 ವರ್ಷವೋ ಬದುಕಿದ್ರೆ ಇನ್ನೂ ಲಕ್ಷಾಂತರ ಜನರಿಗೆ ಆತನಿಂದ ಉಪಯೋಗವಾಗ್ತಿತ್ತು ಅನ್ನುವಂಥ ಭಾವನೆಯಿಂದ ಇಡೀ ರಾಜ್ಯ ಮರಗಿತ್ತು. ಆದರೆ ಸೂಕ್ಷ್ಮ ಒಂದು ಸಂಗತಿಯನ್ನು ಗಮನಿಸಿ,
ಪ್ರತಿ ಕಂಬದಲ್ಲೂ ಪ್ರತಿ ಮರದಲ್ಲೂ ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಇತ್ತು. ಯಾರಾದರೂ ಒಬ್ಬರಾದ್ರೂ ಪುನೀತ್ ರಾಜ್ಕುಮಾರ್ ವಿರುದ್ಧವಾಗಿ ಏನಾದರೂ ಮಾತನಾಡೋದು, ಪುನೀತ್ ರಾಜ್ಕುಮಾರ್ ಅವ್ರಿಗೆ ವಿರೋಧ ಇರಲಿಲ್ಲ ಅಂತ ತಿಳ್ಕೊಳ್ಬೇಡಿ. ಅವರೊಂದು ಫೀಲ್ಡ್ ಅಲ್ಲಿ ಇದ್ದಾರೆ ಅಂತಂದ್ರೆ, ಒಬ್ಬ ಸಾಮಾನ್ಯವಾದ ಸೈಂಟಿಸ್ಟ್ಗೆ ತನ್ನ ಪಾಡಿಗೆ ತಾನು ಸದಾ ಸಂಶೋಧನೆಯಲ್ಲೇ ಮಗ್ನವಾಗಿರುವ ಸೈಂಟಿಸ್ಟ್ಗೆ ಅವನಿಗೆ ಅವರವ್ರ ಫೀಲ್ಡ್ ಅಲ್ಲಿ ವಿರೋಧಿಗಳಿರ್ಬೋದಾದ್ರೆ, ಸದಾ ಸಮಾಜದ ನಡುವೆ ಇರುವಂತ ಫೀಲ್ಡ್ ಅಲ್ಲಿ ಇರುವಂತ ವ್ಯಕ್ತಿಗೆ ವಿರೋಧಿಗಳಿಲ್ಲ ಅಂತ ತಿಳ್ಕೊಬಿಡಿ. ಇದ್ರು, ಆದ್ರೆ ಯಾರಿಗೂ ಅವ್ರ ವಿರುದ್ಧ ಮಾತನಾಡುವ ಒಂದು ಧೈರ್ಯ ಇರಲಿಲ್ಲ. ಯಾಕೆ ಅಂತಂದ್ರೆ ಮಾತನಾಡಿದ್ರೆ ಸಾಯಿಸೇ ಬಿಡ್ತಾರೆ ಅಂತ ಗೊತ್ತಿತ್ತು. ಕರೆಕ್ಟ್, ಎಲ್ರಿಗೂ ಗೊತ್ತಿದೆ. ಯಾರಿಗಾದ್ರೂ ಮನಸ್ಸಿನಲ್ಲಿ ಅನಿಸಿದ್ರೂ ಕೂಡ ಏನಾದ್ರೂ ಹೇಳ್ಬೇಕೀಗ ಅಂತ ಯಾರಿಗೂ ಹೇಳುವ ಧೈರ್ಯ ಇರಲಿಲ್ಲ. ಅದಾದ ಸ್ವಲ್ಪ ದಿನಗಳ ನಂತರ ಜನರಲ್ ಬಿಪಿನ್ ರಾವತ್ ತೀರ್ಕೊಂಡ್ರು. ಈ ದೇಶ ಕಂಡಂತ ಒಬ್ಬ ಶ್ರೇಷ್ಠ ಸೇನಾನಿ. ನೀವು ನನ್ನನ್ನು ಕೇಳೋದಾದ್ರೆ, ಬಹುಶಃ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ನಂತರ ನಾನು ಯಾರ್ದಾದ್ರೂ ಒಂದು ಅದ್ಭುತವಾದ ಬದುಕನ್ನು ಓದಿದ್ರೆ ಅದು ಜನರಲ್ ರಾವತ್ರ ಬದುಕೆ. ಅಷ್ಟು ಅದ್ಭುತವಾದ ಬದುಕು, ವೈಭವದ ಬದುಕು. ಗೂರ್ಖಾ ರೆಜಿಮೆಂಟ್ ಅಲ್ಲಿ ಇದ್ದವರು. ಮಾಣಿಕ್ ಶಾನು ಗೂರ್ಖಾ ರೆಜಿಮೆಂಟ್ ಅಲ್ಲ ಇದ್ದವರು. ಮಾಣಿಕ್ ಶಾ ಒಂದು ಮಾತು ಹೇಳೋರು, ಯಾರಾದರೂ ನನಗೆ ಸಾವಿನ ಜೊತೆ ಭಯ ಇಲ್ಲ, ಸಾವನ್ನು ಕಂಡ್ರೆ ಭಯ ಇಲ್ಲ ಅಂತ ಹೇಳಿದ್ರೆ ಒಂದೋ ಅವನು ಸುಳ್ಳು ಹೇಳ್ತಿದ್ದಾನೆ, ಇಲ್ಲ ಗೂರ್ಖಾ ರೆಜಿಮೆಂಟ್ ಅವನಾಗಿರ್ತಾನೆ. ಅದು ಅವ್ರಿಗಿದ್ದಂತ ಕ್ರೆಡಿಟ್ ಅಂತ. ಆ ಥರ ಅವರು ಮುನ್ನುಗ್ಗೋದು ಯಾವುದಕ್ಕೂ ಅಂತ. ಜನರಲ್ ರಾವತ್ ತೀರ್ಕೊಂಡಾಗ ನಾವೆಲ್ಲರೂ ಈ ತರ ದುಃಖದಲ್ಲಿದ್ವಲ್ಲ. ನಾನು ಸುವರ್ಣ ಚಾನೆಲ್ನ ಲೈವ್ ನಲ್ಲಿದ್ದೆ. ಎಲ್ಲೋ ಒಂದ್ ಕಡೆ ರಾವತ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ರಾವತ್ರು ಬಹುಶಃ ಕೈ ಕಾಲನ್ನು ಕಳ್ಕೊಂಡ, ಅದು ಉಳ್ಕೊಳ್ತಾರೆ ಯಾಕಂದ್ರೆ ಅವ್ರು ಬೇಕು ಅಂತ, ರಾವತ್ರ ಬ್ರೈನ್ ಬೇಕಾಗಿದೆ ಅಂತ ಹಂಗಿತ್ತು ಮನಸ್ಸಲ್ಲಿ. ಲೈವಲ್ಲಿ ಕೂತಿದ್ದಾಗ ಅನೌನ್ಸ್ಮೆಂಟ್ ಆಯ್ತು ರಾವತ್ರ ತೀರ್ಕೊಂಡ್ರು ಅಂತ ಸುದ್ದಿ ಬಂತು ಅಂತ. ಅಯಾಚಿತವಾಗಿ ಕಣ್ಣಲ್ಲಿ ನೀರು ಹರಿದು. ಯಾರಾದ್ರೂ ಸತ್ತ ಕಣ್ಣಲ್ಲಿ ನೀರು ಬರೋದು ಬಹಳ ಕಡಿಮೆ ನನಗೆ, ಯಾಕಂದ್ರೆ ಸಾವು ಸಹಜ ಅಂತ. ಏನ್ ಯಾರನ್ನೂ ಉಳಿಸ್ಕೊಳ್ಳಿಕ್ಕೆ ನಾವೇನು ಉಳ್ಕೊಂಡಿದ್ದೀವ? ಯಾರು ಉಳ್ಕೊಳ್ತಾರೆ? ನಾನು ನಾಳೆ ಏನು ಅಂತ ಗೊತ್ತಿಲ್ಲದವನು. ಹಾಗಿದ್ಮೇಲೆ ಯಾರ ಬಗ್ಗೆ ಅತ್ತೇನು ಉಪಯೋಗ ಅಂತ. ಆದ್ರೆ ರಾವತ್ರ ಸಾವನ್ನ ಕಣ್ಣೀರಿಂದಲೇ ಸ್ವಾಗತಿಸಬೇಕಾಯ್ತು ಅಂತ ಆಗ್ಲೇ ಇಲ್ಲ. ಮತ್ ನನ್ಗೊಬ್ಬನಿಗಾಗ್ಲಿಲ್ಲ, ಈ ತರ ಬಹಳ ಜನರಿಗೆ ಆಯ್ತು. ಬಹಳ ಜನ ನನ್ಗೆ ಹೇಳಿದ್ರು ಆಗ್ಲೇ ಇಲ್ಲ. ಸುದ್ದಿ ತಿಳಿದ ತಕ್ಷಣ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅಷ್ಟು ಆಘಾತಕಾರಿಯಾದ ಸಂಗತಿಯಾಗಿತ್ತು. ದುರದೃಷ್ಟ ಏನ್ ಗೊತ್ತೇನು, ಈ ದೇಶದ ಅನೇಕರು ರಾವತ್ರ ಸಾವನ್ನ ಸಂಭ್ರಮಿಸಿದ್ರು. ತೀರ್ಕೊಂಡಲ್ಲ ಅಂತ. ಸೈನ್ಯದಲ್ಲಿ ಕೆಲಸ ಮಾಡಿದಂತ, ಸೈನ್ಯದಲ್ಲೇ ಇದ್ದಂತ ಅನೇಕರು ರಿಟೈರ್ ಆಗಿದ್ದವರು ತಾವು ಯಾವುದೋ ಒಂದು ಪಾರ್ಟಿಯನ್ನ ಬೆಂಬಲಿಸ್ತೀವಿ ಅನ್ನೋ ಕಾರಣಕ್ಕೋಸ್ಕರವೇ ರಾವತ್ರ ಸಾವನ್ನ ಅವರು ತೀರ್ಕೊಳ್ಳೋಕ್ಕಿಂತ 2 ಗಂಟೆ ಮುಂಚೆ ಅನೌನ್ಸ್ ಮಾಡಿದ್ರು ರಾವತ್ರು ತೀರ್ಕೊಂಡಿದ್ದಾರೆ ಅಂತ. ಖುಷಿ ಅವರಿಗೆ. ರಾವತ್ರ ಸಾವನ್ನ ಸಂಭ್ರಮಿಸಿದ ಪತ್ರಕರ್ತರು ಎಂತವ್ರು ಇದ್ರು ಗೊತ್ತೇನು? ಕೆಲವು ಅಯೋಗ್ಯ ಪತ್ರಕರ್ತರು ಹೆಂಗಿದ್ರು ಅಂತಂದ್ರೆ, ಒಂದು ಪತ್ರಕರ್ತೆ ನ್ಯಾಷನಲ್ ಹೆರಾಲ್ಡ್ ಅನ್ನುವಂತ ಒಂದು ಪತ್ರಿಕೆ, ಕಾಂಗ್ರೆಸ್ನ ಮುಖವಾಣಿ. ಆ ಪತ್ರಿಕೆಯ ಪತ್ರಕರ್ತೆ ಆಶ್ಲಿ ಏನ್ ಹೇಳ್ತಾಳೆ ಅಂತಂದ್ರೆ, ಭಗವಂತ ಪ್ರತೀಕಾರ ತೆಗೆದುಕೊಳ್ಳಕ್ಕೆ ತನ್ನದೇ ಆದ ಮಾರ್ಗವನ್ನು ಹುಡ್ಕೊಂಡಿರ್ತಾನೆ ಅಂತ ಅವಳು ಟ್ವೀಟ್ ಮಾಡ್ತಾಳೆ ರಾವತ್ರ ತೀರ್ಕೊಂಡಿದ್ದಾರೆ ಅಂತ ಗೊತ್ತಾದ್ಮೇಲೆ. ರಾಜ್ದೀಪ್ ಸರ್ದೇಸಾಯಿ ನಾವೆಲ್ಲ ತುಂಬಾ ಇಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಹಾಕೊಂಡು ನೋಡ್ತೀವಲ್ಲ ಅವನನ್ನ. ಕೇರಳಕ್ಕೆ ಹೋಗಿ ತಾನು ತಿಂದ ಮೀನಿನ ಊಟದ ಬಗೆ ಬಗೆಯ ಚಿತ್ರವನ್ನ ಹಾಕೊಂಡು ಊಟ ಬಹಳ ಚೆನ್ನಾಗಿದೆ ಇವತ್ತು ಅಂತ ನಾಚಿಕೆ ಆಗ್ಬೇಕಿಲ್ಲ. ಅವ್ರು ತೀರ್ಕೊಂಡ ನೋವನ್ನ ಇಡೀ ದೇಶ ಭರಿಸ್ಲಿಕ್ಕಾಗದೆ ಒದ್ದಾಡ್ತಿದೆ. ಈ ಖುಷಿಯನ್ನು ಅನುಭವಿಸ್ತಿದ್ದೀನಿ ಅಂತ. ಇನ್ನೊಬ್ಬ ಪತ್ರಕರ್ತನು ಹಾಗೆ ಯಾವತ್ತೂ ಒಂದು ಫುಡ್ ಐಟಮ್ನ ಫೋಟೋ ಹಾಕದೇ ಇರೋನು ಅವತ್ತೊಂದು ಫುಡ್ ಐಟಮ್ ಹಾಕಿ ಯಮ್ಮಿ ಅಂತ ಬರೀತಾನೆ, ಮತ್ತೇನೂ ಬರೆಯೋದಿಲ್ಲ, ಬಹಳ ರುಚಿಯಾಗಿದೆ ಅಂತ. ರುಚಿ ಯಾಕೆ ಅಂತಂದ್ರೆ ರಾವತ್ರು ತೀರ್ಕೊಂಡ್ರಲ್ಲ. ರಾವತ್ತರ ಸಾವಿಗೆ ಈ ಕಾರಣಗಳು ಏನಿದೆಯಲ್ಲ ಇವೆಲ್ಲವೂ ಕೂಡ ಖುಷಿ ಕೊಡುವಂತ ಕಾರಣಗಳು ಅಂತ ಭಾವಿಸ್ಕೊಂಡು ಟ್ವೀಟ್ ಮಾಡ್ತಾರಲ್ಲ, ಅದು ಬಹಳ ದುಃಖಕಾರಿ ಸಂಗತಿಯಾಗಿದೆ. ಇದಕ್ಕೆ ವಿಪರೀತವಾಗಿರುವಂತ ಕೆಲವು ಸಂಗತಿ ಇದೆ, ಕೇಳಿದ್ರೆ ಗಾಬರಿ ಆಗ್ತೀರ ನೀವು. ಸಾವಿನ ವಿಚಾರವನ್ನೇ ಹೇಳೋದಾದ್ರೆ, ರಾವತ್ರು ತೀರ್ಕೊಂಡ ಕೆಲವು ದಿನಗಳ ನಂತರ ಈ ನಾಡಿನ, ಕನ್ನಡ ನಾಡಿನ ಒಬ್ಬ ಶ್ರೇಷ್ಠ ಸಾಹಿತಿ ತೀರ್ಕೊಂಡ್ರು. ನಮ್ಮಲ್ಲೂ ಬಹುತೇಕರಿಗೆ ಗೊತ್ತಿಲ್ಲ, ಯಾಕಂದ್ರೆ ಯಾವ ಮೀಡಿಯಾನು ರಿಪೋರ್ಟ್ ಮಾಡಲೇ ಇಲ್ಲ. KS ನಾರಾಯಣಾಚಾರ್ಯರು ಅಂತ. KS ನಾರಾಯಣಾಚಾರ್ಯರು ಈ ನಾಡಿನ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಅನೇಕ ಕೃತಿಗಳನ್ನ ಬರೆದಂತವರು. ಅವರು ಬರೆದಿರೋ ಲೇಖನಗಳ ತಾಕತ್ತನ್ನು ನಾನು ಯಾವಾಗಲೂ ತಮಾಷೆ ಮಾಡ್ತಿದ್ದೆ. ನಿಮಗಿರೋ ತಾಕತ್ತಿನ 10% ನಮ್ಗೆ ಯಾರಿಗಾದ್ರೂ ಬಂದ್ಬಿಟ್ರೆ ಏನೋ ಆಗ್ಬಿಡ್ತೀವಿ ಅಂತ. ಏನ್ ಧೈರ್ಯ ಇತ್ತು ಹೇಳಬೇಕಾದನ್ನು ಮುಲಾಜಿಲ್ದೆ ಹೇಳೋರು. ಯಾರಾದ್ರೂ ಯಾಕೆ ಆಚಾರ್ಯರ ಹಿಂಗ್ ಬರೀತೀರಾ ಅಂತಂದ್ರೆ, ನಾನೂ ಬರಲಿಲ್ಲ ಅಂತಂದ್ರೆ ಇನ್ಯಾರು ಹೇಳ್ಬೇಕಿದ್ದೀನಿ, ಹೇಳ್ತೀನಿ ಅಂತ ಹೇಳಬೇಕಾದನ್ನು ಮುಲಾಜಿಲ್ದೆ ಹೇಳಬಲ್ಲಂತ ತಾಕತ್ತಿತ್ತು. ಆದ್ರೆ ನಾರಾಯಣಾಚಾರ್ಯರು ತೀರ್ಕೊಂಡಾಗ
ಗೌರವ ಸಲ್ಲಿಸಲಿಕ್ಕೆ ಕರ್ನಾಟಕ ರಾಜ್ಯದ ಈ ಸರ್ಕಾರದಿಂದ ಒಬ್ಬ ನರಪಿಳ್ಳೆಯೂ ಹೋಗಿರಲಿಲ್ಲ ಮಿತ್ರರೇ, ಒಬ್ಬ ನರಪಿಳ್ಳೆ ಹೋಗಿರಲಿಲ್ಲ. ಮುಖ್ಯಮಂತ್ರಿಗಳು ಯಾವಾಗಲಾದ್ರೂ ಯಾವುದಾದ್ರು ಕಾರ್ಯಕ್ರಮಗಳಿಗೆ ಹೋಗ್ತಾರಲ್ಲ, ನಾರಾಯಣಾಚಾರ್ಯರಿಗೆ ಗೌರವ ಸಲ್ಲಿಸಬೇಕು ಅನ್ನುವಂಥ ಸಾಮಾನ್ಯ ಪ್ರಜ್ಞೆ ಉಳ್ಕೊಳ್ಳಿಲ್ಲ. ಅಷ್ಟು ಮಂತ್ರಿಗಳಿದ್ದಾರಲ್ಲ ಸರ್ಕಾರದಲ್ಲಿ. ನಾರಾಯಣಾಚಾರ್ಯರು ಈ ನಾಡಿನ ಗೌರವವನ್ನ ಇಡೀ ದೇಶಕ್ಕೆ ಕಾಣುವಂತೆ, ಜಗತ್ತಿಗೆ ಕಾಣುವಂತೆ ಎತ್ತಿದವರು. ಅವ್ರಿಗೊಂದು ಗೌರವ ಸಲ್ಲಿಸಬೇಕು. ಅವ್ರನ್ನ ಕಳ್ಕೊಳ್ತು, ಕರ್ನಾಟಕ ಬಡವಾಯ್ತು. ಕಾಮನ್ ಸೆನ್ಸ್ ಇರಲಿಲ್ಲ ಯಾರಿಗೂ. ಯಾರಿಗಾದ್ರೂ ಕೇಳಿ ನೋಡಿ, DRDOದಲ್ಲಿ ಒಬ್ಬ ಸೈಂಟಿಸ್ಟ್ ಇದ್ರು, ಹಾಲ್ದೊಡ್ಡೇರಿ ಸುಧೀಂದ್ರ ಅಂತ, ತುಂಬಾ ಚೆನ್ನಾಗಿ ಬರಿತಾ ಇದ್ರು. ಅಚಾನಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು ಕೆಲವು ತಿಂಗಳುಗಳ ಮುಂಚೆ. ಗೊತ್ತಾ ಅಂತ ಕೇಳಿ, ಯಾರಿಗೂ ಗೊತ್ತಿಲ್ಲ. ಹೆಂಗಿದ್ದೀವಿ ನಾವು ಅಂತಂದ್ರೆ, ನಾಡನ್ನ ಕಟ್ಟುವ ವ್ಯಕ್ತಿಗಳು ಟಿವಿಯಲ್ಲಿ ಬಂದ್ರೆ, ಯೂಟ್ಯೂಬ್ನಲ್ಲಿ ಕಾಣಿಸಿಕೊಂಡ್ರೆ ಮಾತ್ರ ನಮಗೆ ಪರಿಚಯ. ಅವ್ರು ಹೋಗಿದ್ದು ಗೊತ್ತಾಗಲ್ಲ, ಇಲ್ಲ ಅಂತಂದ್ರೆ ಅವ್ರು ಬದುಕಿದ್ದಾರೋ ಇಲ್ವೋ ಗೊತ್ತಾಗಲ್ಲ ಅಂತ. ಈ ಕಾರಣಕ್ಕೆ ರಾವತರು ತೀರ್ಕೊಂಡಾಗ ಕಾಮನ್ ಮ್ಯಾನ್ ಅವರಿಗೆ ಕೊಟ್ಟಂತ ಗೌರವ ಇತ್ತಲ್ಲ, ವೀರ ವಣಕ್ಕಂ ಅಂತ ತಮಿಳ್ನಾಡು ಕೊಟ್ಟಂತ ಗೌರವ, ಗೂಸ್ ಬಂಪ್ಸ್ ನನಗೆ ಅವತ್ತು ನೋಡ್ಬೇಕಾದಾಗ ಅವ್ರದ್ದು ಆಂಬುಲೆನ್ಸ್ ಹೋಗ್ತಿದ್ರೆ ಆಂಬುಲೆನ್ಸ್ಗೆ ಹೂವನ್ನು ಎರಚ್ತಾರಲ್ಲ. ಯಾವ ತಮಿಳ್ನಾಡು ಪ್ರತ್ಯೇಕತಾವಾದಿಗಳ ನಾಡು ಅಂತ ಕರಿತೀವೋ, ರಾವತರ ಸಾವಿಗೆ ಕೊಟ್ಟಂತ ಗೌರವವನ್ನು ಕಂಡಾಗ ನನಗನ್ನಿಸ್ತು, ಈ ದೇಶದಲ್ಲಿ ಬುದ್ಧಿವಂತರಿಗಿಂತ 1000 ಪಾಲು ಈ ದೇಶದ ಕಾಮನ್ ಮ್ಯಾನ್ ಗ್ರೇಟ್ ಅಂತ ನಂಗೆ ಆ ಕಾರಣಕ್ಕೆ ಅನ್ನಿಸ್ತು. ಯಾಕೆಂದ್ರೆ ಅವನು ದೇಶದ ಜೊತೆಗೆ ಬಲವಾಗಿ ನಿಂತ್ಕೊಳ್ತಾನೆ. ಎರಡನೇ ಪ್ರಸಂಗ ಇಸ್ರೋ ತುಂಬಾ ಹತ್ತಿರದ ಸಂಬಂಧಪಟ್ಟಿತ್ತು. ನಾನು ರಾವತರ ಬಗ್ಗೆ ಮಾತಾಡ್ತೀನಿ. ರಾವತರ ಅದ್ಭುತವಾದ ಸಾಧನೆಗಳು, ನಾನು ಗ್ರಹಿಸಿರುವಂತ ಅನೇಕ ಸಂಗತಿಗಳ ನಿಮ್ ಜೊತೆ ಹಂಚ್ಕೋಬೇಕು. ಆದ್ರೆ ಈ ದೇಶ ಹೆಂಗ್ ಹೋಗ್ತಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕು, ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಇಸ್ರೋದಲ್ಲಿ ಒಬ್ಬ ಸೈಂಟಿಸ್ಟ್ ಇದ್ರು, ನಂಬಿ ನಾರಾಯಣ್. ಎಲ್ರಿಗೂ ಗೊತ್ತಿರಲೇಬೇಕಾಗಿರುವಂತ ಸಂಗತಿ. ನಂಬಿ ನಾರಾಯಣರ ಬಗ್ಗೆ ಪತ್ರಿಕೆಗಳಲ್ಲಿ ಬಹಳ ಹಿಂದೆ ಸುದ್ದಿ ಬಂದಾಗ ನನಗೂ ಬಹಳ ಆಕ್ರೋಶ ಇತ್ತು. ಏನು ಅಯೋಗ್ಯರಿರ್ತಾರಪ್ಪ ನಮ್ಮ ವಿಜ್ಞಾನಿಗಳಲ್ಲೇ, ಈ ದೇಶದಲ್ಲೇ ಸ್ಪೈಗಳಾಗಿ ಕೆಲಸ ಮಾಡ್ತಾ ಅನ್ಯ ದೇಶಗಳಿಗೆ ಬೇಕಾಗಿರೋ ಮಾಹಿತಿ ಕೊಡ್ತಾರಲ್ಲ ಅಂತ ಬಹಳ ಕೆಟ್ಟದಾಗ ಅವ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ನಾನು ಒಬ್ಬ. ಆದ್ರೆ ನಂಬಿ ನಾರಾಯಣರನ್ನ ಬೇಕಂತ ಈ ತರದೊಂದು ಪ್ರಕರಣದಲ್ಲಿ ಸಿಲುಕಿಸಲಾಯಿತು. ಯಾಕೆ ಅಂದರೆ ಈ ದೇಶಕ್ಕೆ ಬೇಕಾದ ಕ್ರಯೋಜನಿಕ್ ಎಂಜಿನ್ ನಿರ್ಮಾಣ ಮಾಡೋದ್ರಲ್ಲಿ ಅವರು ಅಗ್ರಣಿಗಳಾಗಿದ್ರು. ಅವ್ರ ಹತ್ರ ಅದಕ್ಕೆ ಬೇಕಾಗಿರುವ ತಂತ್ರಜ್ಞಾನ ಇತ್ತು. ಅದೇನಾದ್ರೂ ಭಾರತ ಮಾಡಿಬಿಟ್ರೆ ಇಡೀ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಬಂದು ಸ್ಯಾಟಲೈಟ್ ಲಾಂಚ್ ಮಾಡ್ಲಿಕ್ಕೆ ನಮ್ಮನ್ನು ಕೇಳ್ಕೊಳ್ತವೆ. ಯಾಕೆಂದ್ರೆ ಚೀಪೆಸ್ಟ್ ಆಗಿ ಲಾಂಚ್ ಮಾಡಬಲ್ಲ ಸಾಮರ್ಥ್ಯ ಇದ್ದಿದ್ದು ನಮಗೆ ಮಾತ್ರ ಅಂತ ಜಗತ್ತಿಗೆ ಗೊತ್ತಿತ್ತು. ಅದಕ್ಕೆ ಅದನ್ನ ಸ್ಯಾಬೋಟೇಜ್ ಮಾಡ್ಲಿಕ್ಕೆ ಇವರನ್ನ ನಾಶ ಮಾಡಬೇಕು, ಧ್ವಂಸ ಮಾಡಬೇಕು ಅಂತಲೇ ಇದೇ ದೇಶದ ಅಯೋಗ್ಯ ರಾಜಕಾರಣಿಗಳನ್ನ ಬಳಸಿಕೊಂಡು ಅವರನ್ನು ಫ್ರೇಮ್ ಮಾಡಲಾಯಿತು ಅಂತ ಕೇಳಿದ ದಿನ ಎಷ್ಟು ಬೇಸರ ಆಯ್ತು ನನಗೆ ಅಂತಂದ್ರೆ, ಅವ್ರ ಬಗ್ಗೆ ಕೆಟ್ಟದಾಗ ಆಲೋಚನೆ ಮಾಡ್ಬಿಟ್ನಲ್ಲ ನಾನು ಒಂದು ಕ್ಷಣ ಅಂತೇಳಿ ಅಂತ ಅನ್ಸ್ಬಿಟ್ಟೆ. ನಂಬಿ ನಾರಾಯಣರಿಗೆ ಇವತ್ತು ಗೌರವ ಸಿಕ್ಕಿದೆ ಸರಿ, ಆದ್ರೆ ನಂಬಿ ನಾರಾಯಣರ ಬಗ್ಗೆ ಬಂದಿರುವಂತ ಪುಸ್ತಕವನ್ನು ನೀವು ಯಾವತ್ತಾದ್ರೂ ಓದಬೇಕು. ನಂಬಿ ನಾರಾಯಣರು ಹೇಳ್ತಾರೆ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನೇಕ ಬಾರಿ ಅನ್ಕೊಂಡೆ. ನನ್ನ ಮಗಳು ನನ್ನನ್ನು ತಡದ್ಲು. ಯಾಕೆ ಅಂತಂದ್ರೆ, ನಾನೇನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಮ್ಮಪ್ಪ ಕಳ್ಳ ಅನ್ನೋಂತ ಹಣೆ ಪಟ್ಟಿ ಪರ್ಮನೆಂಟ್ ಆಗಿ ನಮ್ಗೆ ಆಗ್ಬಿಡತ್ತಪ್ಪ. ನೀನ್ ಇರ್ಬೇಕು, ಕೊನೆವರೆಗೂ ಫೈಟ್ ಮಾಡಿ ನೀನ್ ಕಳ್ಳ ಅಂತ ಪ್ರೂವ್ ಆಗ್ಬೇಕು, ಕಳ್ಳ ಅಲ್ಲ ಅಂತ ಪ್ರೂವ್ ಆಗಬೇಕು, ಅಲ್ಲಿವರೆಗೂ ನೀನ್ ಬದುಕಿರ್ಬೇಕಪ್ಪ ಅಂತ ಕೇಳ್ಕೊಂಡಿದ್ದಕ್ಕೆ ಬದುಕಿದ್ದೀನಿ ನಾನು ಅಂತ ನಂಬಿ ನಾರಾಯಣ್ ಹೇಳ್ತಾರೆ. ಅಂತಂದ್ರೆ ಹೆಂಗಿರ್ಬಹುದು ಬದುಕು ಅವರದ್ದು? ಎಷ್ಟು ಕಷ್ಟಪಟ್ಟಿದ್ದಿರ್ಬೋದು. ಏನೆಲ್ಲ ಮಾಡಿದೀವ್ರಿ ಈ ದೇಶದಲ್ಲಿ, ನಾವು ಹೆಂಗೆಲ್ಲ ನಡ್ಕೊಂಡಿದ್ದೀವಿ, ಈ ದೇಶದ ಪರಿಸ್ಥಿತಿಯನ್ನು ಹೆಂಗ್ ಮಾಡಿಟ್ಟಿದ್ದೀವಿ ನಾವು ಅಂತಂದ್ರೆ ನಂಗೆ ಬಹಳ ಸಂಕಟ ಅನ್ಸುತ್ತೆ ಈ ವಿಚಾರಗಳನ್ನು ಮಾತನಾಡಬೇಕಾದಾಗ. ಮತಾಂತರ ನಿಷೇಧಕ್ಕೊಂದು ಕಾಯ್ದೆ ಬಂತು, ನಂಗೆ ಬಹಳ ನಗು ಬರುತ್ತೆ. ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಯಾವುದೇ ರಾಷ್ಟ್ರಕ್ಕೆ ಹೋಗಿ ಮತಾಂತರ ನಿಷೇಧ ಕಾಯ್ದೆ ಬಂದ್ರೆ ಅಲ್ಲಿನ ಅಲ್ಪಸಂಖ್ಯಾತರಿಗೆ ಬಹಳ ಖುಷಿ. ಯಾಕೆ ಅಂತಂದ್ರೆ ನಮ್ಮನ್ನು ಕಾಪಾಡ್ಕೊಳ್ಳಿಕ್ಕೆ ಒಂದು ಕಾನೂನಿದೆ ಅಂತ. ಪಾಕಿಸ್ತಾನದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಬಂದ್ರೆ ಖುಷಿ ಪಡೋದು ಯಾರು ಗೊತ್ತಾ? ಅಲ್ಲಿನ ಹಿಂದೂಗಳು, ಅಲ್ಲಿನ ಕ್ರಿಶ್ಚಿಯನ್ರು. ಯಾಕೆಂದ್ರೆ ನಿನ್ನ ಮುಂದೆ ಬಲವಂತಕ್ಕೆ ಮತಾಂತರ ಮಾಡ್ಲಿಕ್ಕೆ ಆಗಲ್ಲ, ನಮ್ಮ ಹೆಣ್ಮಕ್ಳನ್ನ ಎಳ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ, ನಮಗೆ ಕನ್ವರ್ಟ್ ಆದ್ರೆ ಮಾತ್ರ ಇಂಥದ್ದು ಸಿಗುತ್ತೆ ಅಂತ ಯಾರು ಹೇಳಲಿಕ್ಕೆ ಆಗಲ್ಲ, ನಮಗೆ ಕಾನೂನಿನ ರಕ್ಷಣೆ ಇದೆ ಅಂತ. ಆದ್ರೆ ಭಾರತದಲ್ಲಿ ಬಲವಂತದ ಮತಾಂತರ ನಿಷೇಧ ಕಾಯ್ದೆ ಅಂತಂದ್ರೆ ಗಲಾಟೆ ಮಾಡೋದು ಮೈನಾರಿಟೀಸ್. ಏನ್ ವಿಚಿತ್ರ ಇದು! ಅಂದ್ರೆ ಫ್ರೀಡಮ್ ಆಫ್ ರಿಲಿಜನ್ ಎಷ್ಟಿದೆ ಇಲ್ಲಿ ಅಂತ. ಇಲ್ಲಿ ಬಲವಂತದ ಮತಾಂತರ ಕಾಯ್ದೆ ನಿಷೇಧ ಆಗಬೇಕು ಅಥವಾ ಕಾಯ್ದೆ ಬರಬೇಕು ಅಂತ ಗಲಾಟೆ ಮಾಡ್ತಿರೋದು ಬಹುಸಂಖ್ಯಾತರು, ಅಲ್ಪಸಂಖ್ಯಾತರ ವಿರೋಧ. ಅದಕ್ಕೆ ಇಲ್ಲಿ ಯಾವ ಪರಿ ಚಟುವಟಿಕೆಗಳು ನಡೀತವೆ ಅಂತಂದ್ರೆ,
ಇದಕ್ಕೆಲ್ಲ ನಂಗೆ ಗೊತ್ತಿಲ್ಲ ಎಷ್ಟು ಜನ ಇದನ್ನ ಸೀರಿಯಸ್ ಆಗಿ ಅಧ್ಯಯನ ಮಾಡಿದ್ದೀರೋ. 10 ವರ್ಷಗಳ ಹಿಂದೆ ಇದನ್ನ ನಾವು ಮಾತನಾಡುವಾಗ ತಲೆ ಕೆಟ್ಟಿದೆ ಇವರಿಗೆಲ್ಲ ಅಂತ ಹೇಳ್ತಿದ್ರು. ಟಾರ್ಗೆಟ್ ಮಾಡಿ ಹೆಣ್ಣು ಮಕ್ಕಳನ್ನು ಗುರುತಿಸಿಕೊಂಡು ಪ್ರೇಮದ ಪ್ರಕರಣದಲ್ಲಿ ಬೀಳಿಸೋದು ಹೊಸತೇನೂ ಅಲ್ಲ ಈಗ ಭಾರತದಲ್ಲಿ. ಇದನ್ನ ಲವ್ ಜಿಹಾದ್ ಅಂತ ನಾವು ಕರೆದಾಗ ಎಲ್ಲರೂ ನಕ್ಕಿದ್ರು. ಆದ್ರೆ ಈಗ ಮಜಾ ಏನು ಅಂತಂದ್ರೆ, ಕೇರಳದಲ್ಲಿ ಕ್ರಿಶ್ಚಿಯನ್ ಪಾದ್ರಿಗಳು ಹೇಳ್ತಾರೆ ಲವ್ ಜಿಹಾದ್ ನಡೀತಾ ಇದೆ ಅಂತ. ಅದಕ್ಕೆ ಉಲ್ಲೇಖಗಳನ್ನು ಕೊಟ್ಟಾಗ ಈಗೆಲ್ಲ ಪತ್ರಕರ್ತರು ಹೇಳ್ತಾರೆ ಇರಬಹುದೇನೋ ನಡೀತಾ ಇದೆ ಅಂತ ಈಗ ಅನ್ಸುತ್ತೆ ಅಂತ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಮಿತ್ರರೇ, ಅನೇಕ ಕಡೆ ಹೆಂಗ್ ನಡೆಯುತ್ತೆ ಅಂತಂದ್ರೆ, ಹೆಸರನ್ನ ಬದಲಾಯಿಸಿಕೊಂಡು ಅವರು ತಮ್ಮ ಐಡೆಂಟಿಟಿ ಚೇಂಜ್ ಮಾಡಿಕೊಂಡು ಆಧಾರ್ ಕಾರ್ಡ್ ಅನ್ನು ಕೂಡ ಅನ್ಯ ಮತದ ಹೆಸರಲ್ಲಿ ಪಡ್ಕೊಂಡು ಪ್ರೀತಿಸಿದ ನಂತರ ಆ ಪ್ರೀತಿಯ ಆಧಾರದ ಮೇಲೆ ಬೇಕಾಗಿರುವಂತಹ ಹುಡುಗಿಯನ್ನ ಮತಾಂತರ ಮಾಡಿದ ನಂತರ ಆಕೆಗೆ ಹೇಳ್ತಾರಲ್ಲ ನಾನು ಮೂಲತಃ ಬೇರೆ ಜಾತಿಗೆ ಸೇರಿದವನು, ಹಿಂಗ್ ಮಾಡ್ಲಿಕ್ಕಾಗಲ್ಲ ಅಂತ. ಕಾನೂನು ಬೇಡವೇನು ಇದಕ್ಕೆ? ಗಲಾಟೆ ನಡೆಯುತ್ತಲ್ಲ. ಗಲಾಟೆ ಎಲ್ಲಿವರೆಗೂ ನಡೆಯುತ್ತೆ ಅಂತಂದ್ರೆ, ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಒಬ್ರು ಹೇಳ್ತಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ಲಿ, ಈ ಕಾನೂನು ರಿಪೀಲ್ ಮಾಡೋದು ನಮ್ಮ ಕೆಲಸ ಅಂತ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ಲಿ, ಗೋಹತ್ಯೆ ನಿಷೇಧ ಏನಿದೆ ರಿಪೀಲ್ ಮಾಡೋದು ನಮ್ಮ ಕೆಲಸ. ವಾಟ್ ಡಸ್ ಇಟ್ ಮೀನ್? ಏನ್ ಅರ್ಥ ಇದಕ್ಕೆಲ್ಲ? ಆಯ್ತಪ್ಪ, ನೀವು ಯಾವುದೋ ಪಾರ್ಟಿಗೆ ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟವ್ರು ಇರಿ, ಆದ್ರೆ ರಾಷ್ಟ್ರದ ವಿಚಾರ ಬಂದಾಗ ನನಗೆಲ್ಲಕ್ಕಿಂತಲೂ ಮುಖ್ಯ ರಾಷ್ಟ್ರ ಅಂತ ಅನ್ನಿಸ್ತಿಲ್ಲ ಅಂತಂದ್ರೆ ಏನ್ ಅರ್ಥ ಅದಕ್ಕೆ? ಮಿತ್ರ, ಎಷ್ಟರ ಮಟ್ಟಿಗೆ ಇದು ಹೀಗೆ ನಡೆಯುತ್ತೆ ಅಂತಂದ್ರೆ, ಕಳೆದ ಕೆಲವಾರು ದಿನಗಳ ಹಿಂದೆ ನೀವು ನೋಡಿದ್ದೀರಿ, ಭಾರತದಲ್ಲಿ ಹಿಂಗಿರ್ಲಿಲ್ಲ ಯಾವತ್ತು, ಇತ್ತೀಚೆಗೆ ಶುರುವಾಗಿ ಹೋಗಿದೆ. ಕಳೆದ ಕೆಲವಾರು ದಿನಗಳ ಹಿಂದೆ ಸಿಖ್ ಮಂದಿರದಲ್ಲಿ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಆ ಮಂದಿರದ ಒಂದು ಬ್ಯಾರಿಕೇಡ್ ನ ದಾಟಿ ಹೋದ ಒಬ್ಬನನ್ನ ಗುರುದ್ವಾರದಲ್ಲಿ ಹರಮಂದಿರ್ ಸಾಹಬ್ದಲ್ಲಿ ಹೊಡೆದ್ರು, ಸಾಯಿಸೇ ಬಿಟ್ರು. ಕಪೂರ್ತಲಾದಲ್ಲಿ ಇನ್ನೊಬ್ಬನನ್ನ ಇದೇ ಕಾರಣಕ್ಕೆ, ಬ್ಲಾಸ್ಫೆಮಿ ಅನ್ನೋ ಕಾರಣಕ್ಕೋಸ್ಕರ, ಅವನು ತನ್ನ ದೇವದೂಷಣೆ ಮಾಡ್ದ, ತನ್ನ ದೇವರ ಆ ವಾತಾವರಣವನ್ನು ಹಾಳು ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ಒಬ್ಬ ಹುಚ್ಚನನ್ನ ಬಡದು 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 ಕೊಂದೇ ಬಿಟ್ಟಿದ್ದಾರೆ. ಬಹಳ ಅಚ್ಚರಿಯ ಸಂಗತಿ ಏನ್ ಗೊತ್ತೇನು? ಅವರು ಬಡಿದು ಕೊಂದಿರೋದನ್ನ ಈ ನಾಡಿನ ಒಂದೇ ಒಂದು ಪಕ್ಷವು, ಕೋರ್ಟಲ್ಲಿ ಹೇಳ್ತಿದ್ದೀನಿ, ಒಂದೇ ಒಂದು ಪಕ್ಷವು ಅವನು ಹಾಗೆ ಕೊಂದಿದ್ದು ತಪ್ಪು ಅಂತ ಹೇಳಲಿಲ್ಲ. ಎಲ್ಲರೂ ಏನ್ ಹೇಳ್ತಾರೆ, ಬ್ಲಾಸ್ಫೆಮಿ ನಡೆದಿಲ್ಲ. ಇವತ್ತು ಬಂದಿದೆ ರಿಪೋರ್ಟ್ ಒಂದು, ಬ್ಲಾಸ್ಫೆಮಿ ನಡೆದಿಲ್ಲ, ಅಲ್ಲಿ ಯಾವುದೇ ಕೂಡ ಸ್ಯಾಕ್ರಿಲೇಜ್ ನಡೆದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಆ ರೀತಿ ಹತ್ಯೆ ಮಾಡಿದ್ದು ಸರಿಯೋ ತಪ್ಪೋ ಎನ್ನುವ ವಿಚಾರವಾಗಿ ಚರ್ಚೆ ನಡೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾವ ಕಡೆ ಹೋಗ್ತಿದೀವಿ ಭಾರತವನ್ನು ತಗೊಂಡು? ತತ್ವಮಸಿಯಲ್ಲಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾರೆ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಎಲ್ಲರೂ ಸುಖವಾಗಿರ್ಲಿ, ಎಲ್ಲರೂ ಆರೋಗ್ಯವಾಗಿ, ಎವ್ರಿಡೇ ಪ್ರಾರ್ಥನೆ ಮಾಡ್ತೀವಿ. ಆದ್ರೆ ನನ್ನ ದೇಶದ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಹಾಡು ಹಗಲು ಕತ್ತಿ ಹಿಡಿದು ಕೊಂದರೂ ಕೂಡ ಪ್ರಶ್ನಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ ಎನ್ನುವ ಸ್ಥಿತಿ ಬಂದು ನಿಂತ್ಕೊಂಡಿದ್ದೀವಿ ಅಂತಂದ್ರೆ ಯಾವ ಭಾರತವನ್ನು ಕಟ್ಟೋದು? ಮಿತ್ರ, ಆಂಟಿ ಇಂಡಿಯಾ ಫೋರ್ಸ್ ಎಷ್ಟು ಜೋರಾಗಿ ಕೆಲಸ ಮಾಡ್ತಿದೆ ಅಂತಂದ್ರೆ, ಇವತ್ತು ನಾವು ಒಟ್ಟಾಗಿ ನಿಂತ್ಕೊಳ್ಳಿಲ್ಲ ಅಂತಂದ್ರೆ ನಿಜವಾಗ್ಲೂ ಭಾರತವನ್ನ ಕಳ್ಕೊಳ್ತೀವಿ. ಜನರಲ್ ರಾವತರ ವಿಚಾರಕ್ಕೆ ಬಂದಾಗಲೇ ನಂಗೆ ಅನ್ಸುತ್ತೆ, ಇಂಥ ಅದ್ಭುತವಾದ ಸೇನಾನಿ. ಬಹುಶಃ ಈ ದೇಶವನ್ನ ಇವತ್ತು 2.5 ಫೋರ್ಸ್ನ ಎದುರುಗಡೆ ಹೋರಾಟಕ್ಕೆ ನಿಲ್ಲಿಸಿದ್ದು 2.5 ಫೋರ್ಸ್, ಅದು ಅವರದೇ ಮಾತು, ನಂದಲ್ಲ. 2 ಫ್ರಂಟಲ್ ಫೋರ್ಸ್ ನಮ್ಗೆ ಗೊತ್ತಿದೆ. ಒಂದು ಪಾಕಿಸ್ತಾನದ ಕಡೆಯಿಂದ ನಾವು ಎದುರಿಸಬೇಕಾಗಿರುವ ದಾಳಿ, ಮತ್ತೊಂದು ಚೀನಾದ ಕಡೆಯಿಂದ ಎದುರಿಸಬೇಕಾಗಿರುವ ದಾಳಿ. ಜನರಲ್ ರಾವತ್ ಹೇಳ್ತಿದ್ರು, ಅಷ್ಟೇ ಅಲ್ಲ 2.5 ಫ್ರಂಟಲ್ ಫೋರ್ಸ್ ಅನ್ನು ಎದುರಿಸಬೇಕಾಗಿದೆ ನಾವು ಅಂತ. ಇನ್ 0.5 ಎಲ್ಲಿ ಅಂತ ಹೇಳಿದ್ರೆ ಒಳಗೆ ಇದೆ ಅಂತಿದ್ರು. ಅಂಡ್ ಹಿ ವಾಸ್ ಎಕ್ಸ್ಪರ್ಟ್ ಇನ್ ಹ್ಯಾಂಡ್ಲಿಂಗ್ ದೋಸ್ 2 ಫೋರ್ಸಸ್. 0.5 ಫೋರ್ಸ್ ಅನ್ನು ಎದುರಿಸಬೇಕಾಗಿರೋದು ನಾನು ಮತ್ತು ನೀವು. ಅದಕ್ಕೆ ಸೈನ್ಯ ಬರಲ್ಲ, ನಾವು ಎದುರಿಸಲಿಕ್ಕೆ ಸಿದ್ಧರಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ವಿಚಾರವನ್ನು ಮುಂದಿಟ್ಟೆ ನಿಮ್ಮ ಹತ್ರ. ಆ 0.5 ಫೋರ್ಸ್ ಯಾವುದು ಅಂತ ಅವ್ರು ಹೇಳ್ತಾರಲ್ಲ, ಅದ್ರ ಬಗ್ಗೆ ಒಂದಷ್ಟು ಚರ್ಚೆ ನಡಿಬೇಕು ಅಂತ. ಆದ್ರೆ ಮಿತ್ರರೇ, ಜನರಲ್ ರಾವತ್ರ ಫ್ಯಾಮಿಲಿ ಇದೆಯಲ್ಲ, ಸೇನೆಯ ಫ್ಯಾಮಿಲಿ. ಅದು ಸೇನೆಯ ಫ್ಯಾಮಿಲಿಯಲ್ಲಿ ಮಾತ್ರ ನನ್ನ ಮಗನೂ ಕೂಡ ಸೈನಿಕನಾಗಲಿ ಅಂತ ಹೇಳೋದು. ಉಳಿದಂತೆ ಬಹುತೇಕರು ಏನ್ ಮಾಡ್ತಾರೆ ಅಂದ್ರೆ, ಬೇಡಪ್ಪ ನಾನಂತೂ ಈ ಕೆಲಸ ಮಾಡಿದೆ, ನೀನ್ ಬೇಡ, ನಿನ್ ಪಾಡಿಗೆ ನೀನು ಆರಾಮಾಗಿರು, ಏನಾದ್ರು ಬೇರೆ ಮಾಡು ಅಂತ. ಮೇಷ್ಟ್ರಾಗಿದ್ರೆ ಅಂತೂ ಮಗನಿಗೆ ಮಾತ್ರ ಮೇಷ್ಟ್ರಾಗ್ಲೇ ಬೇಡ ಅಂತ, ಈ ಕೆಲಸ ಬೇಡವೇ ಬೇಡ ನಿನಗೆ ಅಂತ. ಆದ್ರೆ ಸೈನಿಕ ಮಾತ್ರ ತನ್ನ ಮಗನಿಗೆ ನೀನೂ ಸೈನಿಕನಾಗಬೇಕು ಅಂತ ಹೇಳ್ತಾರೆ. ಬಹಳ ವಿಶೇಷವಾದ ಸಂಗತಿ. ಒಂದು ಒಳ್ಳೆ ಅದ್ಭುತವಾದ ಘಟನೆ ಹೇಳ್ತೀನಿ ನಾನು ನಿಮ್ಗೆ.
1965 ಆಗಿತ್ತು, ಇಂಡಿಯಾ ಪಾಕಿಸ್ತಾನ ವಾರ್ ಟೈಮ್ನಲ್ಲಿ. ಇಂಡಿಯಾ ಪಾಕಿಸ್ತಾನಕ್ಕೂ ವಾರ್ ಆದಾಗ ವೆಸ್ಟರ್ನ್ ಫ್ರಂಟ್ ಅಲ್ಲಿ ಪಾಕಿಸ್ತಾನ ಜೊತೆ ಯುದ್ಧ ಮಾಡಬೇಕಾದ್ರೆ ಒಂದು ಗುಡ್ಡದ ಮೇಲೆ ಪಾಕಿಸ್ತಾನಿಯರು ಕೂತಿದ್ದಾರೆ. ಪಾಕಿಸ್ತಾನಿಯರು ಈ ಸಿಮೆಂಟ್ ಪೈಪ್ ಬರುತ್ತಲ್ಲ ದೊಡ್ಡದು, ಅದನ್ನು ಉಲ್ಟಾ ಮಾಡಿ ಹಾಕೊಟ್ಟು ಕೂತ್ಕೊಂಡು ಅದಕ್ಕೆ ಹೋಲ್ಸ್ ಮಾಡ್ಕೊಂಡು ಅದ್ರೊಳಗೆ ಅಡಿಗೆ ಕೂತ್ಬಿಟ್ಟಿದ್ದಾರೆ. ಅವ್ರು ಅಟ್ಯಾಕ್ ಮಾಡ್ತಿರೋ ರೀತಿ ಹೇಗಿದೆ ಅಂತಂದ್ರೆ ಭಾರತೀಯರಿಗೆ ಎಲ್ಲಿಂದ ಅಟ್ಯಾಕ್ ಆಗ್ತಿದೆ ಅಂತ ಗೊತ್ತಾಗ್ಲಿಲ್ಲ. ಕೊನೆಗೆ ಅಲ್ಲಿಂದ ಅಂತ ಗೊತ್ತಾಯ್ತು. ಅವ್ರ ಮೇಲಿಂದ ಹೋಗಿ ಗೊತ್ತಿಲ್ಲದೆ ಹತ್ಕೊಂಡು ಹೋಗಿ ಮೇಲಿಂದ ಅವ್ರು ಬಾಂಬ್ ಹಾಕಿ ಹೇಗೋ ಮಾಡಿ ಗ್ರೆನೇಡ್ಗಳನ್ನ ಹಾಕಿ ಅವ್ರನ್ನ ಕೊಂದು ಮುಗಿಸಿದಾದ್ರೆ ಅಷ್ಟೊತ್ತಿಗೆ ಈ ದೇಶ ಅನೇಕ ಸೈನಿಕರನ್ನು ಕಳ್ಕೊಂಡಿತ್ತು. ಸತ್ತವ್ರ ಶವ ಎಲ್ಲ ಸಿಕ್ತು, ಒಬ್ಬನ ಶವ ಮಾತ್ರ ಸಿಗಲೇ ಇಲ್ಲ. ಆತ ಗುಡ್ಡ ಹತ್ತಬೇಕಾದ್ರೆ ಗುಂಡಿನ ಇಟ್ಟು ತಿಂದು ಕೊರಕಲಲ್ಲಿ ಬಿದ್ದೋಗಿದ್ದ, ಅಲ್ಲೇ ತೀರ್ಕೊಂಡಿದ್ದ. ಹಿಂಗಾಗಿ ಅವನ ಶವ ಸಿಗದೆ ಇರೋದ್ರಿಂದ ಸೈನ್ಯ ಅವನು ತೀರ್ಕೊಂಡಿದ್ದಾನೆ ಅಂತ ಅಧಿಕೃತವಾಗಿ ಅನೌನ್ಸ್ ಮಾಡಲಿಲ್ಲ. ಅವನ ಹೆಂಡತಿ ಹೆಂಗಿರ್ಬೇಕು ಪರಿಸ್ಥಿತಿ ಹೇಳಿ? ತೀರ್ಕೊಂಡಿದ್ದಾನೆ ಅಂತ ಸೈನ್ಯ ಅನೌನ್ಸ್ ಮಾಡಲಿಲ್ಲ, ಆದರೆ ಗಂಡ ಮನೆಗೂ ಬರಲಿಲ್ಲ, ಗಂಡ ಅಲ್ಲೂ ಇಲ್ಲ. ಏನ್ ತಿಳ್ಕೊಳ್ಬೇಕು? ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ರೆಜಿಮೆಂಟಲ್ ಆಫೀಸ್ಗೆ ಹೋಗೋದಂತೆ. ನಮ್ಮ ಯಜಮಾನ್ರ ಸುದ್ದಿ ಏನಾಯ್ತು ಅಂತ ಕೇಳೋದಂತೆ. ಪ್ರತಿ 1 ತಿಂಗಳು 2 ತಿಂಗಳಿಗೊಮ್ಮೆ. ಇಲ್ಲಮ್ಮ ಏನು ಸುದ್ದಿ ಬಂದಿಲ್ಲ. ಆದ್ರೆ ಅವ್ರಿಗೂ ಬೇಜಾರು ಬಂತು, ಎಷ್ಟು ದಿನ ಅಂತ ಹೇಳೋದಿದೆ. ಕೊನೆಗೊಂದು ನಿಮ್ಮ ಯಜಮಾನ್ರು ತೀರ್ಕೊಂಡಿದ್ದಾರಮ್ಮ, ಇದ್ರೆ ಬರ್ಬೇಕಿತ್ತು ಅಂತ. ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ ತೀರ್ಕೊಳ್ಳಿಕ್ಕೆ. ಕೊನೆಗೆ ಇವರು ಆ ಕೊರಕಲ್ನಲ್ಲಿ ನೋಡಿ ಹಂಗು ಹಿಂಗು ಮಾಡಿ ಅವನ ಬಾಡಿ ಮೇಲೆ ಇದ್ದಂತ ಶರ್ಟ್ ಏನು ಉಳ್ಕೊಂಡಿತ್ತು ಅದನ್ನ ತಗೊಂಬಂದು ಕೊಟ್ಟರು. ಇದು ನಿಮ್ಮ ಯಜಮಾನ್ರ ಶರ್ಟ್, ಕೊನೆಯಲ್ಲಿ ಹಾಕಿದ್ದು ತಗೋ, ನಿಮ್ಮ ಯಜಮಾನ್ರು ತೀರ್ಕೊಂಡಿದ್ದಾರೆ, ಚಾಪ್ಟರ್ ಕ್ಲೋಸ್ಡ್. ಇಲ್ಲ ಸರ್, ನೀವೇ ನೋಡ್ತೀರಾ ನಮ್ಮ ಯಜಮಾನ್ರು ಈ ರೆಜಿಮೆಂಟಲ್ಲಿ ಕಾಣಿಸ್ಕೊಳ್ತಾರೆ, ನಿಮಗೆ ನೋಡಿ ಅಂತ ಅಂದ್ಬಿಟ್ಟು ಬೇಜಾರಿಂದ ಹೊರಟ್ಬಿಟ್ಲು. ಸೊ ಪ್ರಾಬಬಲಿ 8-9 ವರ್ಷದ ನಂತರ ಅದೇ ರೆಜಿಮೆಂಟಿಗೆ ವಾಪಸ್ ಬರ್ತಾಳಂತವಳು. ಬಂದಾಗ ಆ ಸೀನಿಯರ್ ಆಫೀಸರ್ಗಳನ್ನು ಕರೆದು ಹೇಳ್ತಾಳಂತೆ, ನಾನು ಹೇಳಿದ್ನಲ್ಲ ನಮ್ಮ ಯಜಮಾನ್ರ ರೂಪ ನೋಡ್ತೀರಾ ಅಂತ, ಅವ್ರ ಮಗ ಇದೇ ರೆಜಿಮೆಂಟಿಗೆ ಜಾಯ್ನ್ ಆಗಿದ್ದಾನೆ, ನನ್ನ ಹೆಮ್ಮೆಯ ಆಸೆಯನ್ನು ಪೂರೈಸಿದ್ದಾನೆ ಅಂತಂದಂಥವ್ರು. ಏನ್ ಗ್ರೇಟ್ ಕಥೆ ನೋಡಿ ಅದು. ಅದು 1965 ವಾರ್ನಲ್ಲಿ ನಡೆದಂತ ಘಟನೆ. ಈ ಘಟನೆಯನ್ನು ಓದುವಾಗ ಎಂಥವನಿಗೂ ರೋಮಾಂಚನ. ಯಾಕೆ ಅಂತಂದ್ರೆ ಆ ಹೆಣ್ಮಗಳಿಗೆ ಅದೊಂದು ಹುಚ್ಚಿರುತ್ತೆ ಅಂತ. ಕರ್ನಲ್ ರಾಯ್ ಅವರು ತೀರ್ಕೊಂಡಾಗ, ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡ್ತಾ ತೀರುವಾಗ, ಅವ್ರ ಮಗಳು ಇನ್ನು ಚಿಕ್ಕ ಹುಡುಗಿ, 9ನೇ ಕ್ಲಾಸು 10ನೇ ಕ್ಲಾಸು ಓದ್ತಿದ್ದಂತ ಹುಡುಗಿ, ಯೂಟ್ಯೂಬ್ ನಲ್ಲಿ ವೈರಲ್ ಆಗಿರುವಂತ ವಿಡಿಯೋ ಅದು. ಅಪ್ಪನಿಗೆ ಸೆಲ್ಯೂಟ್ ಕೊಡ್ತಾ ಅಪ್ಪನ ರೆಜಿಮೆಂಟ್ ನ ವಾರ್ ಕ್ರೈನ್ನ ಆಕೆ ಜೋರಾಗಿ ಹೇಳ್ತಾಳಲ್ಲ, ಆ ವಾರ್ ಕ್ರೈನ್ ಕೇಳಿ ಅಕ್ಕಪಕ್ಕದ ಸೈನಿಕರು ಕೂಡ ಅದಕ್ಕೆ ದನಿಗೂಡಿಸ್ತಾರೆ. ಆಕೆಯಲ್ಲಿ ಒಳಗೆ ಆಕ್ರೋಶ, ಒಳಗೆ ದುಃಖ ಎಲ್ಲವೂ ಮಡುಗಟ್ಟಿ ಘೋಷಣೆ ಬಂದಿದೆ. ಹೊರಗಡೆ ಬಂದಾಗ ಪತ್ರಕರ್ತರು ಕೇಳ್ತಾರೆ, ಏನ್ ಅನ್ಸತ್ ನಿನಗಮ್ಮ ಈಗ? ಏನಂತಳ ಗೊತ್ತಾ ಹುಡುಗಿ, 9ನೇ ಕ್ಲಾಸಿನ ಹುಡುಗಿ, ನಮ್ಮಪ್ಪ ಮಾಡಬೇಕಾಗಿರೋ ಕೆಲಸನ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ, ನಾನು ಸೈನಿಕ್ ಸೇರಿ ಕಂಪ್ಲೀಟ್ ಮಾಡಬೇಕು ಅಂತಿದ್ದೀನಿ ಅಂತ ಆ ಹುಡುಗಿ ಹೇಳ್ತಾಳಲ್ಲ. ಏನ್ ಬದುಕು ಅದು? ಏನನ್ ತಿನ್ನಿಸಿ ಬೆಳೆಸಿರ್ತಾರೆ ಈ ಮಕ್ಕಳಿಗೆಲ್ಲ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಅವ್ರು ಯಾವತ್ತೂ ತಮ್ಮನ್ ತಾವು ಚಿಕ್ಕವರು, ತಮ್ಮನ್ ತಾವು ಕಳ್ಕೊಂಡವರು, ತಮ್ಮನ್ ತಾವು ಕೆಲಸಕ್ಕೆ ಬಾರದೇ ಇರು ಅಂತ ಭಾವಿಸೋದೇ ಇಲ್ಲ. ರಾಷ್ಟ್ರಕ್ಕೆ ಸೇವೆ ಮಾಡುವ ಪ್ರತಿ ಅವಕಾಶವನ್ನು ಆಲೋಚಿಸ್ತಿರ್ತಾರೆ. ಜನರಲ್ ರಾವತ್ರ ಫ್ಯಾಮಿಲಿಯು ಅಂಥದ್ದೇ ಫ್ಯಾಮಿಲಿ. ತಂದೆಯೂ ಕೂಡ ಸೈನ್ಯದಲ್ಲೇ ಇದ್ದಂಥವ್ರು, ಉನ್ನತ ರ್ಯಾಂಕ್ ಅಲ್ಲಿ ಇದ್ದಂಥವ್ರು. ಈತನು ಕೂಡ ಸೈನ್ಯಕ್ಕೆ ಸೇರಿದಾಗ್ಲಿಂದಲೂ ಕೂಡ ಆಕ್ಟಿವ್ ಸೈನಿಕ. ಮಿತ್ರೇ, ಸೈನ್ಯದಲ್ಲಿ CDS ಆಗೋದು, CAOS ಆಗೋದು ಸುಲಭ ಅಂತ ಭಾವಿಸಬೇಡಿ. ನಮ್ಮ ಕಚೇರಿಗಳಲ್ಲಿ ಪ್ರಮೋಷನ್ಗೆ ಸೀನಿಯಾರಿಟಿ ಅಷ್ಟೇ ಮುಖ್ಯ. ಆದರೆ ಸೈನ್ಯದಲ್ಲಿ ಬರೀ ಸೀನಿಯಾರಿಟಿ ಕೌಂಟ್ ಆಗಲ್ಲ, ಅವ್ರ ಅನುಭವನೂ ಕೌಂಟ್ ಆಗುತ್ತೆ, ಅವರ ತಾಕತ್ತು ಕೌಂಟ್ ಆಗುತ್ತೆ. ಎಲ್ಲವನ್ನೂ ಕೌಂಟ್ ಮಾಡಿ ಅಲ್ಲಿ ಹೋಗ್ತಾರೆ. ಇವರು CAOS ಆಗ್ಬೇಕಾದ್ರೆ, ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗ್ಬೇಕಾದ್ರೆ, COAS ಆಗ್ಬೇಕಾದ್ರೆ ತಮಗಿಂತ 2 ಸೀನಿಯರ್ಗಳನ್ನ ಓವರ್ಟೇಕ್ ಮಾಡ್ಕೊಂಡೇ ಆಗಿರೋದು. ಅವ್ರ ಸಾಮರ್ಥ್ಯ ಹಂಗಿತ್ತು. ಅವರು ಕಮಾಂಡಿಂಗ್ ನ ಅಧಿಕಾರತ್ವವನ್ನು ವಹಿಸಿರುವಾಗ ಅವರು ಬರೀ ಭಾರತದಲ್ಲಷ್ಟೇ ಸೈನಿಕರ ಕೆಲಸ ಮಾಡಿದವರಲ್ಲ, ಪೀಸ್ ಕೀಪಿಂಗ್ ಫೋರ್ಸ್ ನಲ್ಲಿ ಅಗತ್ಯ ಇದ್ದಾಗ ವಿದೇಶಕ್ಕೂ ಹೋದವರು. ಅಲ್ಲೂ ಕೂಡ ಸಮಸ್ಯೆಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕಾಗದೆ ತೊಳಲಾಡ್ತಾ ಇದ್ದವರನ್ನ, ಖರ್ಚು ಅನ್ಬೇರಬಲ್ ಆಗಿದ್ದ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಎಲ್ಲ ರೆಬೆಲ್ಗಳನ್ನ ಓಡಿಸೋದು ಹೇಗೆ ಅಂತ ತೋರಿಸಿಕೊಟ್ಟಂತ ಸಾಮರ್ಥ್ಯ ಅವರದ್ದು. ಜಾಗತಿಕ ಮನ್ನಣೆ ಅವರಿಗೆ. ಜನರಲ್ ರಾವತ್ರಿಗೆ ಭಾರತದ ಮನ್ನಣೆ ಅಲ್ಲ. ಯಾರಾದ್ರೂ ಇವತ್ತು ನಾನು ಬೇರೆ ಪಾರ್ಟಿಯವನು, ಅದಕ್ಕೆ ಜನರಲ್ ರಾವತ್ರ ಸಾವಿಗೆ ಗೌರವ ಕೊಡೋದಿಲ್ಲ ಅಂದ್ರೆ ಅಯೋಗ್ಯ ಅವನು. ಜನರಲ್ ರಾವತ್ರು ಯಾವುದೋ ಒಂದು ಪಾರ್ಟಿಯ ಸೈನಿಕ ಅಲ್ಲ. ಜನರಲ್ ರಾವತ್ರು ಈ ನಾಡಿನ ಸೈನಿಕ, ಜಗತ್ತಿಗೆ ಬೇಕಾಗಿದ್ದಂತ ಸೈನಿಕ. ಅವ್ರ ಕಮಾಂಡ್ ಅನ್ನು ಲೀಡ್ ಮಾಡ್ತಿರುವಾಗ ಬಹಳ ಚೆನ್ನಾಗಿ ಹೇಳಿದ್ರು ಕಟ್ಟಿ ಸರ್. ಸರ್ಜಿಕಲ್ ಸ್ಟ್ರೈಕ್ ನ ಪರಿಕಲ್ಪನೆಯನ್ನ ಕಟ್ಟಿಕೊಟ್ಟಂತವ್ರು ಜನರಲ್ ರಾವತ್ರು ಅಂತ ನೆನಪು ಮಾಡ್ಕೊಳ್ಳಿ. ಮಯನ್ಮಾರ್ನ ಒಳಗಿಂದ ಚೀನಾ ಪ್ರೇರಿತ ಕೆಲವು ಉಗ್ರಗಾಮಿಗಳು ಭಾರತದೊಳಕ್ಕೆ ಬಂದರು. ಭಾರತ ಕಿರಿಕಿರಿ ಮಾಡಬೇಕು ಅಂತ ಚೀನಾದ ಪ್ರಯಾಸ.
ಭಾರತದ ಒಳಕ್ಕೆ ಬಂದು ಒಂದಷ್ಟು ಸೈನಿಕರನ್ನ ಕೊಂದು ಮಯನ್ಮಾರ್ ಗಡಿಯೊಳಗೆ ನುಗ್ಬಿಟ್ರು. ಭಾರತದ ಗಡಿಯೊಳಗಿದ್ರೆ ತಾನೇ ಸೈನಿಕರು ಅಟ್ಯಾಕ್ ಮಾಡೋದು. ನಾವು ಮಯನ್ಮಾರ್ ಒಳಗೆ ಹೋಗಿ ಆಗಿದ್ದ ಇನ್ನೇನ್ ಮಾಡ್ತಾರೆ ಇವರು ಅಂತ ಜನರಲ್ ರಾವತ್ರು ದೋವಲ್ರಿಗೆ ಹೇಳಿದ್ರಂತೆ. ಹಿಂಗೆ ಆಗ್ತಾ ಇದ್ರೆ ರೂಢಿ ಆಗ್ಬಿಡತ್ತೆ ಅವರಿಗೆ. ಒಳ್ಳೆ ಅವಕಾಶ ಇದು. ಮಯನ್ಮಾರ್ ಅಲ್ಲಿ ಎಲ್ಲಿ ಕೂತಿದ್ದಾರೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ನಮ್ಮ ಹತ್ರ ಇದೆ, ನೀವು ಹೂ ಅನ್ನಿ ಕ್ಲಿಯರ್ ಮಾಡಿ ಬರೆಸ್ತೀನಿ ಅಂತ. ಮಯನ್ಮಾರಿಗೆ ನುಗ್ಗಿ ಬಾರ್ಡರ್ ಕ್ರಾಸ್ ಮಾಡಿ ಮಯನ್ಮಾರಿಗೆ ನುಗ್ಗಿ ಹೊಡೆದು ಬರ್ತೀವಿ ಅಂತ ಪರ್ಮಿಷನ್ ಸಿಕ್ತು. ಭಾರತ ಈಗ ಮೊದಲಿನ ತರ ಅಲ್ಲ. ಹಾಗಂತ ಭಾರತದಲ್ಲಿ ಸೈನಿಕರು ಯಾವತ್ತು ಬಾರ್ಡರ್ ಕ್ರಾಸ್ ಮಾಡಿ ಯಾರನ್ನೂ ಹೊಡೆದೇ ಇಲ್ಲ ಅಂತ ತಿಳ್ಕೊಳ್ಬೇಡಿ, ಸುಳ್ಳು ಅದು. ಮೊದಲನೇ ಬಾರಿಗೆ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ಅಂದ್ರೆ ಸುಳ್ಳು, ಆದ್ರೆ ಮೊದಲನೇ ಬಾರಿಗೆ ಹೇಳ್ಕೊಳ್ಳೋ ತಾಕತ್ ಬಂದಿತ್ತು ಅಷ್ಟೇ ಭಾರತ. ನಾನು ಇತ್ತೀಚೆಗೆ ಪ್ಯಾರಾ ಸ್ಪೆಷಲ್ ಫೋರ್ಸ್ ನ ಸೈನಿಕರೊಬ್ಬರನ್ನ ಭೇಟಿ ಮಾಡಿದ್ದೆ, ಹೆಸರು ಹೇಳಲಿಕ್ಕೆ ಇಚ್ಛೆ ಪಡಲ್ಲ ನಾನು. ಅವ್ರು ಮಾತನಾಡ್ತಾ ನನ್ಗೆ ಹೇಳಿದ್ರು, ಕರೆದ ಸನ್ಮಾನ ಎಲ್ಲ ಮಾಡಿದ್ವಿ ಅವರಿಗೆ. ಅವ್ರು ಹೇಳಿದ್ರು, ಸರ್ ಯಾವತ್ತಾದ್ರೂ ನಮ್ಮ ಸೆಂಟ್ರಿಗೆ ಹೋಗಿ ಬನ್ನಿ, ಜಮ್ಮುನಲ್ಲಿ ಒಂದು ಜಾಗ ಅದು, ಆ ಸೆಂಟ್ರಿಗೆ ಹೋಗಿ ಬನ್ನಿ, ಅಲ್ಲಿ ಎಲ್ಲಿ ಭೂಮಿ ತೆಗೆದ್ರು ನೀವು ಅಲ್ಲಿ ಒಂದು ತಲೆಬುರುಡೆ ನಿಮ್ಗೆ ಸಿಕ್ಕೇ ಸಿಗುತ್ತೆ ಪಾಕಿಸ್ತಾನಿ ಸೈನಿಕಂದು ಅಂತ. ನಾನು ಕೇಳಿದೆ ಹೆಂಗೆ ಅಂತ. ಅವ್ರು ಯಾವಾಗ ನಮ್ಮನ್ನು ಅಟ್ಯಾಕ್ ಮಾಡ್ತಾರಲ್ಲ ಸರ್, ನಮ್ಗಾಗೊಂದು ನಿಯಮ, ಅವ್ರದ್ದು ಒಂದಾದ್ರೂ ತಲೆ ವಾಪಸ್ ತಗೊಂಡ್ಬರ್ಬೇಕು. ಒಂದ್ ತಲೆ ತಂದೆ ತರ್ತೀವಿ ನಾವು, ಯಾವತ್ತೂ ನಮ್ಮ ಸೈನಿಕರ ಸಾವನ್ನ ಹಿಂಗೆ ಬಿಟ್ಟಿಲ್ಲ ನಾವು ಅಂತ ಅವ್ರು ಹೇಳಿದ್ ನನಗೆ. ನೀವು ಎಲ್ಲಾದ್ರೂ ಒಂದು 50 ತಲೆ ಹುಡುಕಬಹುದು ನೀವು ಅಲ್ಲಿ ಅಂತ. ಆದ್ರೆ ನಾವ್ ಹಿಂಗ್ ಮಾಡಿದ್ವಿ ಅಂತ ಹೇಳ್ಕೊಳ್ಳೋ ಧೈರ್ಯ ಇರಲಿಲ್ಲ ಅಷ್ಟೇ. ಮಯನ್ಮಾರ್ಗೆ ಭಾರತ ನುಗ್ತಲ್ಲ, ಭಾರತ ನುಗ್ಗಿ ಇವರದ್ದೇ ಯೋಜನೆ, ಜನರಲ್ ರಾವತ್ರದ್ದೇ ಯೋಜನೆ ಅದು. ಭಾರತ ನುಗ್ಗಿ ಸ್ಪೆಷಲ್ ಫೋರ್ಸ್ನವರು ಮಯನ್ಮಾರ್ನಲ್ಲಿ ಅಡಗಿ ಕೂತಿದ್ದಂತ ಇಂಟೆಲಿಜೆನ್ಸ್ ರಿಪೋರ್ಟ್ ನ ಆಧಾರದ ಮೇಲೆ ಎಲ್ಲಿದ್ದಾರೋ ಅಲ್ಲಿಗೆ ನುಗ್ಗಿ ಒಬ್ಬನನ್ನೂ ಉಳಿಸಿದಂತ ಮುಗಿಸಿ ಮಾರನೇ ದಿನ ಬೆಳಗ್ಗೆ ಬಂದು ತಮ್ಮ ಹೆಲಿಕಾಪ್ಟರ್ ಮುಂದೆ ನಿಂತ್ಕೊಂಡು ನಾವೇ ಮಾಡಿದ್ದು ಅಂತ ಹೇಳಿಕೊಳ್ಳುವ ಧೈರ್ಯ ತೋರಿಸಿದ್ರಲ್ಲ, ಅದು ಮೊದಲನೇ ಬಾರಿಗಾಗಿದ್ದು. ಅದ್ರ ಹಿಂದೆ ಇದ್ದಂತ ಫೋರ್ಸ್ ಜನರಲ್ ರಾವತ್ರು, ಅದಕ್ಕೆ ಅವ್ರು ಹೋದ್ರು ಅಂತ ಬೇಸರ ಆಗತ್ತೆ. ಗಂಡಸ್ತನ ಭಾರತಕ್ಕೆ ಯಾವತ್ತೂ ಇತ್ತು, ಇದೆ ಅಂತ ತೋರಿಸ್ಕೊಳ್ಳೋ ತಾಕತ್ತಿರಲಿಲ್ಲ ಅಷ್ಟೇ. ರಾವತ್, ಮೋದಿ, ದೋವಲ್ ಇವರುಗಳ ಕಾಂಬಿನೇಷನ್ ಇತ್ತಲ್ಲ, ಅದು ಪರ್ಫೆಕ್ಟ್ ಆಗಿ ಆ ಸಾಮರ್ಥ್ಯವನ್ನ ನಮ್ಗೆ ತಂದು ಕೊಡ್ತು. ಎಸ್, ಇದೆ ಅಂತ ಹೇಳ್ಕೊಳ್ಳಿಕ್ಕೆ ಉಳಿದಿದ್ದು ನಾವು ಹ್ಯಾಂಡಲ್ ಮಾಡ್ಕೊಳ್ತೀವಿ. ಉರಿಯಲ್ಲಿ ಅಟ್ಯಾಕ್ ಮಾಡಿ ಹೋದಾಗ ಈ ದೇಶ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಲ್ಲ, ಅದು ಕೂಡ ಒನ್ ಆಫ್ ಇಟ್ಸ್ ಓನ್ ಕೈಂಡ್. ಪಾಕಿಸ್ತಾನಕ್ಕೆ ಯಾವತ್ತೂ ಈ ತರದೊಂದು ಅನುಭವ ಇರಲಿಲ್ಲ. ಭಾರತ ಮಾಡಿದ್ರೂ ಕೂಡ ಹೇಳ್ಕೊಳ್ಳಲ್ಲ, ತನಗೆ ಅವಮಾನ ಆಗಲ್ಲ ಅಂತ ಗೊತ್ತಿತ್ತು. ಆದರೆ ಮೊದಲನೇ ಬಾರಿಗೆ ಭಾರತೀಯ ಸೈನಿಕರು ಪಾಕಿಸ್ತಾನದ ಒಳಕ್ಕೆ ನುಗ್ಗಿದ್ರು. ಇಂಟ್ರೆಸ್ಟಿಂಗ್ಲಿ ಅದರ ಆ ಕ್ರೂನ ಒಂದು ಪಾರ್ಟ್ ಆಗಿದ್ದಂತ ಒಬ್ಬ ಸೈನಿಕರು ಬೆಂಗಳೂರಿನವರು. ಅವ್ರು ಸಿಕ್ಕಿದಾಗ ಮಾತನಾಡುವಾಗ ಹೇಳ್ತಿದ್ರು ನನಗೆ, ಚಕ್ರವರ್ತಿ ಅವರೇ ಹೆಂಗಿದ್ವಿ ಅಂತಂದ್ರೆ, ಸ್ಯಾಟಲೈಟ್ಗೂ ನಾವು ಹೋಗ್ತಿರೋದು ಗೊತ್ತಾಗಬಾರ್ದು ಅನ್ನೋ ತರ ಹೋಗಿದ್ವಿ. ಹೇಗೆ ಅಂದ್ರೆ, ಈ ನದಿಗಳು ಗುಡ್ಡಗಳಲ್ಲಿ ಹರಿಯುವಾಗ ಒಂದು ಕೊರಕಲು ನಿರ್ಮಾಣ ಆಗುತ್ತೆ. ಆ ನದಿ ತುಂಬಿ ಹರಿಯುವಾಗ ಕೊರ್ಕೊಂಡು ಹೋಗಿರುತ್ತೆ ಬಂಡೆಗಳನ್ನ, ಅದು ಕಡಿಮೆ ಆದಾಗ ಒಂದು ಜಾಗ, ಒಂದು ಕ್ಯಾವಿಟಿ ಇರುತ್ತೆ. ಈ ಕ್ಯಾವಿಟಿ ಒಳಗೆ ನಾವು ಗಡಿಯನ್ನು ದಾಟಿದ್ವಿ ಅಂತ ಗೊತ್ತೇ ಆಗಲಿಲ್ಲ ಯಾರಿಗೂ ನಾವು ಹೋಗಿದ್ದೀವಿ ಅಂತ ಹೇಳಿ. ಪಾಕಿಸ್ತಾನದ ಲಾಂಚ್ ಪ್ಯಾಡ್ಗಳನ್ನು ಧ್ವಂಸ ಮಾಡಿ ವಾಪಸ್ ಭಾರತೀಯರು ಒಂದೇ ಒಂದು ಕ್ಯಾಶುಯಾಲಿಟಿ ಇಲ್ಲದೆ, ನಮ್ಮ ಕಡೆಯಿಂದ ಒಬ್ಬರನ್ನು ಕಳ್ಕೊಳ್ಳಿಲ್ಲ ನಾವು. ಆದ್ರೆ ಪಾಕಿಸ್ತಾನದ 4 ಲಾಂಚ್ ಪ್ಯಾಡ್ಗಳನ್ನು ಧ್ವಂಸಗೊಳಿಸಿ ವಾಪಸ್ ಭಾರತಕ್ಕೆ ಬರೋದಷ್ಟೇ ಅಲ್ಲ, ಸುಮಾರು 11 ಗಂಟೆ ಅಷ್ಟೊತ್ತಿಗೆ ಈ ದೇಶದ ಸೀನಿಯರ್ ಮಿಲಿಟರಿ ಅಧಿಕಾರಿಗಳು ಪಾಕಿಸ್ತಾನದ ಡಿಜಿಎಂಒಗೆ, ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್, ನಮ್ಮ ಡಿಜಿಎಂಒ, ಅವ್ರ ಡಿಜಿಎಂಒಗೆ ಫೋನ್ ಮಾಡಿ, ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, 4 ಲಾಂಚ್ ಪ್ಯಾಡ್ ನಿಮ್ದು ಹೊಡೆದು ಉರುಳಿಸಿದ್ದೀವಿ, ನಮ್ಮ ಲೆಕ್ಕಾಚಾರದಲ್ಲಿ ಇಷ್ಟು ಜನ ತೀರ್ಕೊಂಡಿದ್ದಾರೆ ಅಂತ ಇವ್ರು ಲೆಕ್ಕ ಹೇಳ್ತಿದ್ದಾರೆ, ನೀವೊಂದ್ ಸ್ವಲ್ಪ ಕೌಂಟ್ ಕೊಟ್ಬಿಟ್ರೆ ಟ್ಯಾಲಿ ನೋಡ್ತೀವಿ ಅಂತ ಹೇಳಿದ್ರೆ ಹೆಂಗಿರ್ಬೇಡ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದವರು ಫೋನ್ ರಿಸೀವ್ ಮಾಡದೆ ಅದಕ್ಕೆ ಏನೂ ಮಾತನಾಡಿದಾಗ ಭಾರತ ಓಪನ್ ಪ್ರೆಸ್ ಮೀಟ್ ಮಾಡಿದೀವಿ ಇವತ್ತು ಅಂತ. ನೆನ್ಪಿಟ್ಕೊಳ್ಳಿ, ಇದು ಇಷ್ಟೇ ಅಲ್ಲ, ಇನ್ನೂ ಮಾಡ್ತೀವಿ. ನೀವು ಯಾವಾಗ ತಂಟೆ ಮಾಡ್ತೀವೋ ಅದು ನಿಮ್ಗೆ ಅವಮಾನ ಆಗೋ ತರ, ನಿಮ್ ತರ ಮೋಸದಿಂದ ಬಂದು ಛದ್ಮ ಯುದ್ಧ ಮಾಡಲ್ಲ, ಅಟ್ಯಾಕ್ ಮಾಡ್ತೀವಿ ನಾವು, ಹೇಳ್ಬಿಟ್ಟು ಅಟ್ಯಾಕ್ ಮಾಡ್ತೀವಿ. ಹಂಗೆ ಹೇಳಲಿಕ್ಕೆ ಅದ್ರ ಹಿಂದೆ ಇದ್ದಂತ ಶಕ್ತಿ ಇದ್ದಿದ್ದು ಜನರಲ್ ರಾವತ್ ಅಂತ. ಅವ್ರು ಹೋದಾಗ ಬೇಸರ ಆಗೋದು ಅದಕ್ಕೆ. ಸೈನಿಕರ ಕಾನ್ವಾಯ್ ಅನ್ನ ಅಟ್ಯಾಕ್ ಮಾಡುತ್ತಲ್ಲ ಪಾಕಿಸ್ತಾನ, ಯಾವನೋ ಒಬ್ಬ ಅಯೋಗ್ಯ ಬಂದು ಒಂದು ಗಾಡಿಲಿ ತಗೊಂಡು ಬಂದು RDX ಇಟ್ಕೊಂಡು ಸೈನಿಕರ ಕಾನ್ವಾಯ್ನ ಬಡಿದು ಬಿಟ್ಟ. ಅದಾದ್ಮೇಲೆ ಏನ್ ಮಾಡಬೇಕು ಅಂತ ಆಲೋಚನೆ ಮಾಡುವಾಗ ಪಾಕಿಸ್ತಾನ ಅನ್ಕೊಂಡಿತ್ತು ಭಾರತ ಹಿಂದೆ ಮಾಡದಂತೆ POK ಯಲ್ಲಿರುವಂತಹ ಲಾಂಚ್ ಪ್ಯಾಡ್ಗಳ ಮೇಲೆ ಅಟ್ಯಾಕ್ ಮಾಡುತ್ತೆ, ಇಷ್ಟೇ ಮಾಡ್ಲಿಕ್ಕೆ ಆಗೋದು ಭಾರತಕ್ಕೆ ಅಂತ. ಆಗ ಜನರಲ್ ರಾವತ್ ಮತ್ತೆ ಅಜಿತ್ ದೋವಲ್ರಿಗೆ ಮತ್ತು ನರೇಂದ್ರ ಮೋದಿ ಅವರಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಳಿದ್ರಂತೆ, ಹಳೆದನ್ನೇ ಮತ್ತೆ ಮಾಡೋದು ಬೇಡ, ಈ ಬಾರಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗೋಣ, ಏರ್ ಸ್ಟ್ರೈಕ್ ಮಾಡಿ
ಪಾಕಿಸ್ತಾನ ಇನ್ನೆಂದೂ ತಲೆ ಎತ್ತದಂತೆ ಮಾಡಬೇಕು, ನಿಮ್ದೊಂದು ಪರ್ಮಿಷನ್ ಬೇಕು ಅಂತ. ಹೇಗಿದ್ರು ಉರಿ ಸರ್ಜಿಕಲ್ ಸ್ಟ್ರೈಕ್ನ ಯಶಸ್ಸಿನ ಹೆಮ್ಮೆ ಇತ್ತಲ್ಲ, ಮಾಡಬಹುದು ಅಂತ ನಿಶ್ಚಯ ಮಾಡಿ ಏರ್ ಸ್ಟ್ರೈಕ್ ಮಾಡುವಾಗಲೂ ಕೂಡ ಅದರ ಹಿಂದಿದ್ದಂಥ ಆಲೋಚನಾ ಶಕ್ತಿ, ಅದರ ಹಿಂದಿದ್ದಂಥ ಕರ್ತೃತ್ವ ಶಕ್ತಿ, ಹೀಗೆ ಮಾಡಬೇಕು ಎನ್ನುವಂಥ ದೃಢ ವಿಶ್ವಾಸ ಅದೆಲ್ಲವೂ ಕೂಡ ಜನರಲ್ ರಾವತ್ರಿಗೆ. ಮೊನ್ನೆ ಈ ದೇಶದ ಪ್ರಧಾನಿ ಒಂದು ಕಾರ್ಯಕ್ರಮಕ್ಕೆ ಬರುವಾಗ ಒಂದು ಮಿಸ್ಸಿಂಗ್ ಮ್ಯಾನ್ ಫಾರ್ಮೇಶನ್ ಮಾಡ್ಕೊಂಡು ಬಂದಿದ್ರು. ಮಿಸ್ಸಿಂಗ್ ಮ್ಯಾನ್ ಫಾರ್ಮೇಶನ್ ಅಂದ್ರೆ ಏನು ಗೊತ್ತೇ? ಪ್ರಧಾನಮಂತ್ರಿ, ಅವರ ಪಕ್ಕದಲ್ಲಿ ರಕ್ಷಣಾ ಸಚಿವರು, ಹಿಂದೆ 3 ಆರ್ಮಿಯ ಪ್ರಮುಖರು, ಅದ್ರ ಮುಂದೆ CDS ಇರಬೇಕಿತ್ತು ಪ್ರಧಾನಮಂತ್ರಿಗಳ ಪಕ್ಕದಲ್ಲಿ. ವಿಮಾನಗಳು ಯಾವ್ದಾದ್ರು ಮಿಸ್ ಆದ್ರೆ ಹಂಗೆ ಮಿಸ್ ಆಗಿರೋ ವಿಮಾನವನ್ನ ನೋಟ್ ಮಾಡುವಂತ ಪ್ರಯತ್ನ ಮಾಡಲಾಗತ್ತೆ. ಅದನ್ನ ಮಿಸ್ಸಿಂಗ್ ಮ್ಯಾನ್ ಫಾರ್ಮೇಶನ್ ಅಂತ ಏನೋ ಕರೀತಾರೆ ಅದನ್ನ ಆರ್ಮಿಯ ಲ್ಯಾಂಗ್ವೇಜ್ ನಲ್ಲಿ. ಈ ಬಾರಿ ಅವ್ರ ಜಾಗವನ್ನ ಹಂಗೆ ಖಾಲಿ ಇಟ್ಟು ನಡ್ಕೊಂಡು ಬರುವಾಗ ಅದು ಅವ್ರಿಗೆ ಕೊಡಬಹುದಾಗಿದ್ದಂತ ಅತ್ಯಂತ ದೊಡ್ಡ ಗೌರವ ಆಗಿತ್ತು. ಯಾಕೆ ಅಂತಂದ್ರೆ ಆ ವ್ಯಕ್ತಿ ಇಂಥವರಾಗಿದ್ರು, ಅವರನ್ನು ಕಳ್ಕೊಂಡಿದ್ದೀವಿ ಅನ್ನೋ ದುಃಖ ಇವತ್ತಿಗೂ ಭರಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟ ಗೌರವ ಅದು. ಮಿತ್ರ, ಯಾಕೆ ಅವ್ರು ತುಂಬಾ ಅಗತ್ಯವಾಗಿದ್ರು ಅಂತಂದ್ರೆ, ಪ್ರಾಬಬಲಿ 80s ನಲ್ಲಿ ಯಾವಾಗ ಚೀನಿ ಸೈನಿಕರು ಭಾರತದ ಗಡಿಯ ತುದಿಯಲ್ಲಿ ನಿಂತ್ಕೊಂಡು ಭಾರತೀಯರ ಎದುರಿಗೆ ನಿಂತ್ಕೊಳ್ಳುವಂತ ಪ್ರಯತ್ನ ಮಾಡಿದಾಗ, ಆಗಲೂ ಕೂಡ ಆ ಕಮಾಂಡ್ ಅನ್ನ ಹೆಡ್ ಮಾಡ್ತಾ ಇದ್ದಂಥವ್ರು ರಾವತ್ರು. ಚೀನಿ ಸೈನಿಕರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಂತ ಐಬಾಲ್ ಫೈಟ್ ಏನಿತ್ತು, ಆ ಐಬಾಲ್ ಫೈಟ್ ಅನ್ನು ಹೇಗ್ ಮಾಡಬೇಕು, ಏನ್ ಮಾಡಬೇಕು ಅನ್ನುವಂತ ಅನುಭವ ಇದ್ದಿದ್ದು ಅವರಿಗೇನೆ. ಹೀಗಾಗಿ ಡೋಕ್ಲಾಂನಲ್ಲಿ ಚೀನಿ ಸೈನಿಕರು ಬಂದಾಗ ಆ ಚೀನಿ ಸೈನಿಕರನ್ನ ಎದುರಿಸೋದು ಹೇಗೆ ಅನ್ನೋದಕ್ಕೆ ಬೇಕಾಗಿರುವ ರೂಪುರೇಷೆಗಳನ್ನ ನಿರ್ಮಾಣ ಮಾಡಿ, ಚೀನಿ ಸೈನಿಕರು ಭಾರತೀಯ ಸೈನಿಕರನ್ನ ಎದುರಿಸಲಿಕ್ಕಾಗದೆ ವಾಪಸ್ ಹೋಗುವಂತೆ ಮಾಡುವಾಗಲೂ ಕೂಡ ರಾವತ್ರ ಪಾತ್ರ ಬಲು ದೊಡ್ಡದಾಗಿತ್ತು. ಬರೀ ಪಾಕಿಸ್ತಾನ ಮಾತ್ರ ಅಲ್ಲ, ಚೀನಾ ವಿಚಾರದಲ್ಲೂ ಎಕ್ಸ್ಪರ್ಟ್ ಅವರು. ತೀರಾ ಇತ್ತೀಚೆಗೆ ಗ್ಯಾಲ್ವಾನ್ ಕಣಿವೆಯಲ್ಲಿ ಒಂದು ದಾಳಿ ಆಯ್ತಲ್ಲ, ಗ್ಯಾಲ್ವಾನ್ ಕಣಿವೆಯ ದಾಳಿ ಆದಾಗ ಭಾರತೀಯ ಸೈನಿಕರಿಗೆ ಸರ್ಪ್ರೈಸ್ ಕೊಡ್ತು ಚೀನಾ. ಹೇಗ್ ಬಡಿಬೇಕು ಭಾರತೀಯ ಸೈನಿಕರನ್ನ ಅಂದ್ರೆ ಅವಮಾನ ಮಾಡ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ನಮ್ಮ ಸೈನಿಕರ ಕೆಪಾಸಿಟಿನೇ ಚೇಂಜ್. ಭಾರತೀಯ ಸೈನಿಕರನ್ನ ಕಂಡಾಗ ಒಂದು ರೆಸ್ಪೆಕ್ಟ್ ಕೊಡ್ಲೇಬೇಕು. ಯಾಕೆ ಅಂತಂದ್ರೆ ಜಗತ್ತಿನಲ್ಲಿ ಎಲ್ಲೂ ಇಲ್ಲದ, ಯಾವ ಸೈನಿಕರಿಗೂ ಇಲ್ಲದ ಒಂದು ಕ್ವಾಲಿಟಿ ಭಾರತೀಯ ಸೈನಿಕರಿಗಿದೆ. ಏನ್ ಗೊತ್ತೇ? -50 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಮತ್ತು +50 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಎರಡೂ ಕಡೆ ಹೋರಾಟ ಮಾಡಬಲ್ಲ ತಾಕತ್ತಿರುವಂತ ಸೈನಿಕ ಭಾರತೀಯ ಮಾತ್ರ. ಇನ್ಯಾರಿಗೂ ಇಲ್ಲ ಕೆಪಾಸಿಟಿ ಇದು. ಸಿಯಾಚಿನ್ನ ತುದಿ ಮೇಲೆ ನಿಂತ್ಕೊ ಅಂತಂದ್ರು 3 ತಿಂಗಳಲ್ಲಿ ನಿಂತ್ಕೊಂಡು ಕಾದಾಟ ಮಾಡ್ತಾನೆ. ಪಂಜಾಬಿನ ಗಡಿಯಲ್ಲಿ ನಿಂತ್ಕೊಂಡು ಬಂದು ಹೋರಾಟ ಮಾಡು ಅಂತಂದ್ರೆ ಅಲ್ಲೂ ನಿಂತ್ಕೊಂಡು ಹೋರಾಟ ಮಾಡ್ತಾನೆ. ಎರಡಕ್ಕೂ ಅಕ್ಲಮಟೈಸ್ ಆಗುವಂತ ಕೆಪಾಸಿಟಿ ಅವನದ್ದು. ಇಲ್ಲದೆ ಹೋದ್ರೆ ಕಾರ್ಗಿಲ್ ಯುದ್ಧವನ್ನ ಗೆಲ್ಲೋಕೆ ಸಾಧ್ಯವೇ ಇರಲಿಲ್ಲ ಸರ್. ಕಾರ್ಗಿಲ್ ಹೇಗಿತ್ತು ಗೊತ್ತೇನು? ಗುಡ್ಡಗಳು. ನಾನು ಪ್ರತಿ ಬಾರಿ ಕಾಶ್ಮೀರಕ್ಕೆ ಹೋದಾಗ ಕಾರ್ಗಿಲ್ ಗುಡ್ಡ ಒಂದ್ಸಲ ನೋಡ್ಕೊಂಡು ಬರ್ತೀನಿ. ನೆನಪು ಮಾಡ್ಕೊಳ್ಳಿಕ್ಕೆ ನಮ್ಮ ಸೈನಿಕರು ಆರ್ಡಿನರಿ ಅಲ್ಲ ಅಂತ ಗೊತ್ತಾಗ್ಬೇಕು ಅಂತ. ಆ ಗುಡ್ಡಗಳು ಹೇಗೆ ಅಂತಂದ್ರೆ ಒಂದ್ ಸ್ವಲ್ಪ ದೂರ ಬಂಡೆ, ಒಂದ್ ಸ್ವಲ್ಪ ದೂರ ಹುಲ್ಲು, ಇನ್ ಸ್ವಲ್ಪ ದೂರ ಮಂಜು, ಮತ್ತೆ ಬಂಡೆ. ಯಾರಿಗೆ ಬಂಡೆ ಮೇಲೆ ನಡೆದು ಗೊತ್ತಿದೆಯೋ ಅವ್ನ್ ಮಂಜಿನ ಮೇಲೆ ನಡೆಯಕ್ಕೆ ಬರಬೇಕು ಅಂತೇನಿಲ್ಲ ಅವನಿಗೆ. ಆದ್ರೆ ಈ ಸೈನಿಕ ಬಂಡೆಗಳನ್ನು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು, ಹುಲ್ಲಿನ ಮೇಲೆ ನಡಿಲಿಕ್ಕಾಗಬೇಕು, ಮಂಜಿನ ಮೇಲೂ ನಡಿಬೇಕು, ಇರುವಂತ ಒಂದು ಶೂನ್ ಬಳಸ್ಕೊಂಡು ಎಲ್ಲವನ್ನೂ ಮ್ಯಾನೇಜ್ ಮಾಡಬೇಕು. ಮಾಡ್ತಾನಲ್ಲ ಭಾರತೀಯ ಸೈನಿಕ. ಆ ಕಾರಣಕ್ಕೋಸ್ಕರ ಗ್ರೇಟ್. ಜನರಲ್ ರಾವತ್ರು ಇದೇ ತರದ ಚಟುವಟಿಕೆಯನ್ನು ಮಾಡ್ತಾ ಚೈನೀಸ್ಗೊಂದು ಬುದ್ಧಿ ಕಲಿಸಿದ್ರಲ್ಲ. ಗ್ಯಾಲ್ವಾನಲ್ಲಿ ಈ ದೇಶದ ಸೈನಿಕ, ನನ್ನ ದೇಶದ 20 ಜನರನ್ನು ನಾವು ಕಳ್ಕೊಂಡ್ರೆ ಮಿನಿಮಮ್ ಚೀನಾದ 40 ಜನರನ್ನ ಹೊಡೆದು ಬಿಸಾಕಿದ್ದ. ಒಬ್ಬ ಸೈನಿಕರು ನನಗೆ ಹೇಳ್ತಿದ್ರು, ಸರ್ ನಮ್ಮ ಸೈನಿಕರಿಗೆ ಚೀನಿಗರ ಜೊತೆ ಫೈಟ್ ಮಾಡೋದು ಬಹಳ ಸುಲಭ. ಯಾಕೆ ಅಂತಂದ್ರೆ ಅಲ್ಲಿ ಫೈಟ್ ಮಾಡಬೇಕಾದ್ರೆ ಗನ್ಸ್ ಇರಲ್ಲ, ಅಲ್ಲಿ ಫೈಟ್ ಮಾಡಬೇಕಾದ್ರೆ ದಂಡ ಹಿಡ್ಕೊಂಡಿರ್ತಾರೆ. ಆ ದಂಡಕ್ಕೆ ನೈಲ್ಸ್ ಹಾಕಿ ಬಡಿತಿರ್ತಾರೆ. ಯಾಕೆಂದ್ರೆ ಅವರು ನಾವು ಯುದ್ಧ ಮಾಡುವಂತಿಲ್ಲ ಅಂತ ಒಂದು ಒಪ್ಪಂದ ಇದೆ. ಆ ಕಾರಣಕ್ಕೋಸ್ಕರ ಹಂಗೆ ಮಾಡ್ತಾರೆ. ಹಾಗೆ ಮಾಡುವಾಗ ಈ ದೇಶದ ಪಂಜಾಬಿ ಸೈನಿಕರೆಲ್ಲ ಎಷ್ಟು ಹೈಟು ಅಂತಂದ್ರೆ ಚೀನಾದ ಕುಳ್ಳು ಇಬ್ಬಿಬ್ಬರನ್ನ ಕತ್ತಿಗೆ ಹಾಕೊಂಡು ಎಳ್ಕೊಂಡ್ಬಿಡ್ತಾರೆ. ಅವ್ರು ತಮಾಷೆ ಮಾಡ್ತಿದ್ರು. ಆದ್ರೆ ತಮಾಷೆ ಅಷ್ಟೆಲ್ಲ ಸತ್ಯವೂ ಕೂಡ ಹೌದು. ಕನಿಷ್ಠ ಪಕ್ಷ 40 ಜನರನ್ನು ಹೊಡೆದಿದ್ದೀವಿ ಅಂತ ಕೆಲವರು 100. ರಷ್ಯಾದ ಇವತ್ತಿನ ರಿಪೋರ್ಟ್ ಕೂಡ 100 ಜನ ಸೈನಿಕರನ್ನ ಭಾರತ ಹೊಡೆದು ಬಿಸಾಕ್ತು ಅಂತ ಇವತ್ತಿಗೂ ರಷ್ಯನ್ ರಿಪೋರ್ಟ್ ಹೇಳುತ್ತೆ, ಗೊತ್ತಿಲ್ಲ. ಆದ್ರೆ ಚೈನಾ 1 ವರ್ಷಗಳ ಕಾಲ ಏನ್ ಹೇಳಿತ್ತು ಗೊತ್ತಾ? ನಮ್ ಕಡೆಯಿಂದ ಒಬ್ರೂ ಸತ್ತಿಲ್ಲ ಅಂತ ಹೇಳಿತ್ತು. ಅದರ ವರ್ಷಾಚರಣೆ ಮಾಡಬೇಕಾದ್ರೆ ಚೈನಾ ಒಂದು ವಿಡಿಯೋ ರಿಪೋರ್ಟ್ ಮಾಡ್ತು. ಆ ವಿಡಿಯೋ ರಿಪೋರ್ಟ್ ನಲ್ಲಿ ಹೇಳ್ತು ಚೀನಾದಲ್ಲಿ 4 ಜನ ತೀರ್ಕೊಂಡ್ರು ಅವತ್ತು ಅಂತ. ಒಬ್ರು ಸತ್ತಿರ್ಲಿಲ್ಲ ಅಂತ 1 ವರ್ಷ ಹೇಳಿ 1 ವರ್ಷದ ನಂತರ 4 ಅಂತ ಹೇಳ್ತು. ನನಗೆ ಕಾಯ್ತಾ ಇದ್ದೀನಿ 2ನೇ ವರ್ಷಕ್ಕೆ 3ನೇ ವರ್ಷಕ್ಕೆ 40 ಅನ್ನೋ ನಂಬರ್ ಬಂದರೂ ಬರಬಹುದು ಅಂತ. ಆದ್ರೆ ಇದ್ರ ಹಿಂದೆ ಇದ್ದಂತ ಭಾರತೀಯ ಸೈನಿಕನ ಶಕ್ತಿ ಇದ್ದಿತ್ತು ರಾವತರ ರೂಪದಲ್ಲಿ. ಈ ತರ ಎಲ್ಲಕ್ಕಿಂತ ಹೆಚ್ಚು ರಾವತರ ಅಗತ್ಯ ಯಾಕಿತ್ತು ಗೊತ್ತೇ?
ಯುದ್ಧ ಮಾಡಿಕೊಳ್ಳಲಿಕ್ಕೆ ಈ ದೇಶದ ಅನೇಕ ಸೈನಿಕರು ಬೌದ್ಧಿಕ ಸಾಮರ್ಥ್ಯ ಇರೋರು ಇದ್ದಾರೆ. ಆದರೆ ರಾವತ್ರ ಅಗತ್ಯ ಎಲ್ಲಿತ್ತು ಅಂತಂದ್ರೆ, ನರೇಂದ್ರ ಮೋದಿ ವಿಶೇಷವಾಗಿ ಅವರನ್ನ CDS ಮಾಡಿದ್ರು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. 3 ಸೇನೆಗಳ ಮುಖ್ಯಸ್ಥರನ್ನಾಗಿ ಒಬ್ಬರನ್ನು ನೇಮಿಸಿದ್ರು. ಏನ್ ಅಗತ್ಯ ಇತ್ತು? 3 ಪ್ರತ್ಯೇಕವಾಗಿ ಕೆಲಸ ಮಾಡಿದರೆ ಯುದ್ಧದ ಹೊತ್ತಿನಲ್ಲಿ, ಕ್ರಿಟಿಕಲ್ ಟೈಮ್ನಲ್ಲಿ 3 ಜೊತೆಗೆ ತೆಗೆದುಕೊಂಡು ಹೋಗೋದು ಕಷ್ಟ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಈ ಸಮಸ್ಯೆಯನ್ನು ಅನುಭವಿಸಿದೆ ಭಾರತ. ಈ ಕಾರಣಕ್ಕೋಸ್ಕರ ಆಗಲೇ ಸ್ಪಷ್ಟವಾಗಿ ಹೇಳಿತ್ತು, 3 ಒಂದರ ಅಂಡರ್ ತರುವಂತ ಪ್ರಯತ್ನ ಏನಾದ್ರೂ ಮಾಡಲಿಲ್ಲ ಅಂತಂದ್ರೆ ಬಹಳ ಕಷ್ಟ ಅಂತ. ಆದ್ರೆ ತರೋದು ಹೆಂಗೆ? ಯಾರಿಗಿತ್ತು ಧೈರ್ಯ? ಈ ದೇಶದ ಪ್ರಧಾನಿ ಆಗಸ್ಟ್ 15ರ ಭಾಷಣ ಮಾಡ್ತಾ ಹೇಳಿದ್ರು, ಈ ಸಲ CDS ಅನ್ನು ಮಾಡ್ತೀವಿ, ನಾವು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ತರ್ತೀವಿ, 3 ಸೇನೆಯನ್ನ ಒಂದ್ರ ಅಂಡರ್ ತಂದು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ. ಆಗ ಎಲ್ರಿಗೂ ಗೊತ್ತಿತ್ತು, CDS ಆಗಬಲ್ಲ ಸಾಮರ್ಥ್ಯ ಇರುವಂತ ವ್ಯಕ್ತಿ ಈ ದೇಶದಲ್ಲಿ ಯಾರಾದ್ರೂ ಒಬ್ಬರಿದ್ರೆ ಅದು ಜನರಲ್ ರಾವತ್ರು ಮಾತ್ರ ಅಂತ. ಹೀಗಾಗಿ ರಿಟೈರ್ ಆಗುವಂತ ಕೆಲವು ದಿನಗಳ ಮುಂಚೆ ಅವ್ರಿಗೆ CDS ಮಾಡ್ಲಾಯ್ತು. ಪ್ರಯತ್ನ ಹೆಂಗ್ ನಡೆದಿತ್ತು ಗೊತ್ತೇನು? ಎಲ್ಲರನ್ನೂ ಏಕಪ್ರಕಾರವಾಗಿ ಕೆಲಸ ಮಾಡುವಂತೆ ಬಹಳ ಗಲಾಟೆ ಇತ್ತು. ಮಿತ್ರ, ಆರ್ಮಿಯಲ್ಲೂ ಕೂಡ ಒಂದಷ್ಟು ಕಡೆ, ಆರ್ಮಿ, ನೇವಿ, ಏರ್ ಫೋರ್ಸ್ ನಲ್ಲಿ ಒಂದಷ್ಟು ಈಗೋಗಳಿವೆ. ನಾವು ಗ್ರೇಟೋ, ನೀವು ಗ್ರೇಟೋ, ನಾವು ಮುಂದೋ, ನೀವು ಮುಂದೋ, ನಾವು, ಎಲ್ಲ ಗಲಾಟೆಗಳಿವೆ. ಇವೆಲ್ಲವನ್ನು ಹಿಡಿತಕ್ಕೆ ತಗೊಂಡು ಬಂದು ಎಲ್ಲರೂ ಒಬ್ಬರಿಗೊಬ್ರು ಪೂರಕವಾಗಿ ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನೋ ಪರಿಕಲ್ಪನೆಯನ್ನ ಹಂತ ಹಂತವಾಗಿ ತುಂಬಿ ಇಡೀ ಇದಕ್ಕೆ ಬೇಕಾಗಿರುವ ವ್ಯವಸ್ಥೆ ರೂಪಿಸುವ ಕೆಲಸ ಆಗಬೇಕಿತ್ತಲ್ಲ. ಪುಣ್ಯಾತ್ಮ ಅರ್ಧದಲ್ಲಿ ಬಿಟ್ಟು ಹೋಗ್ಬಿಟ್ಟಾರೆ ಅದನ್ನ. ಯಾಕೆ ಕಣ್ಣಲ್ಲಿ ನೀರು ಬಂತು ಅಂತಂದ್ರೆ ಈ ಕಾರಣಕ್ಕೆ ಕಣ್ಣಲ್ಲಿ ನೀರು ಬಂತು ಅಂತ. ಇನ್ನೊಂದು ವರ್ಷವೋ 2 ವರ್ಷವೋ ಅವ್ರು ಇದ್ದಿದ್ರೆ ಬಹುಶಃ ಈ ಕೆಲಸವನ್ನ ಕರೆಕ್ಟಾಗಿ ಮಾಡಿ ಮುಗಿಸ್ಬಿಡ್ತಿದ್ರೇನೋ ಅಂತ. ಅವರ ತಲೆಯಲ್ಲಿ ಏನ್ ಐಡಿಯಾ ಇತ್ತೋ ಯಾರಿಗ್ ಗೊತ್ತು ಅನ್ನೋದು ಈಗಲೂ ಅರ್ಥ ಆಗ್ತಿಲ್ವಲ್ಲ. ಈ ಕಾರಣಕ್ಕೋಸ್ಕರ ಜನರಲ್ ರಾವತ್ರು ತೀರ್ಕೊಂಡ್ರು ಅಂತ ಕೇಳಿದ ತಕ್ಷಣ ಹೊರಟೆ ಬಿಟ್ರ. ಈ ಕೆಲಸ ಕಂಪ್ಲೀಟ್ ಮಾಡುವಂತ ಅವರಷ್ಟು ಸ್ಪಿರಿಟ್ ಇರುವಂತ ವ್ಯಕ್ತಿ. ಯಾಕೆ ಸ್ಪಿರಿಟ್ ಬಗ್ಗೆ ಮಾತನಾಡ್ತೀನಿ ಗೊತ್ತೇನು? ಈ ದೇಶದ ಯಾವ ಸೈನಿಕ ಪ್ರಮುಖನಿಗೂ ಕೂಡ ಚೀನಾನ ಎದುರು ಹಾಕೊಂಡು ಮಾತಾಡೋ ಕೆಪಾಸಿಟಿ ಇರಲಿಲ್ಲ. ಮೊದಲನೇ ಬಾರಿಗೆ ಮಾತನಾಡೋ ಸಾಮರ್ಥ್ಯ ತೋರಿಸಿದವರೇ. ಹೆಂಗ್ ಹೇಳಿದ್ರು ಅಂತಂದ್ರೆ, ಚೀನಾ ಪೊಟೆನ್ಶಿಯಲ್ ಎನಿಮಿ ಅಂತ ಹೇಳಿದ್ದು ಅಷ್ಟೇ ಅಲ್ಲದೆ, ಸಿವಿಲೈಸೇಷನ್ ನ ಕಾನ್ಫ್ಲಿಕ್ಟ್ ಚೀನಾ ಏನ್ ಮಾಡ್ತಿದೆ ಅದು ಬಹಳ ಡೇಂಜರಸ್ ಅಂತ ಹೇಳಿದ್ರು ಅವರು. ಟರ್ಕಿ ಜೊತೆಗೆ ಚೀನಾ ತನ್ನ ಸಂಬಂಧವನ್ನ ಬೆಳೆಸ್ಕೊಳ್ಳಿಕ್ಕೆ ಶುರು ಮಾಡಿದಾಗ ಇದು ಬಹಳ ಡೇಂಜರಸ್ ಸ್ವರೂಪಕ್ಕೆ ತೀರ್ಕೊಳ್ಳುತ್ತೆ ಅಂತ. ಕೊನೆಗೆ ಈ ದೇಶದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಚೀನಾದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೊತೆ ಮಾತಾಡ್ತಾ, ಅದು ಭಾರತ ಸರ್ಕಾರದ ಹೇಳಿಕೆ ಅಲ್ಲ, ಸೈನ್ಯದ ಪ್ರಮುಖರ ಹೇಳಿಕೆ ಅಷ್ಟೇ, ವಿ ಕೀಪ್ ಅವರ್ ಡಿಸ್ಟೆನ್ಸ್ ಅಂತ ಹೇಳಿದ್ರು. ಅಂದ್ರೆ ಏನು ಹೇಳಬೇಕೋ ಅದನ್ನು ಮುಲಾಜಿಲ್ದೆ ಹೇಳುವಂತ ಸಾಮರ್ಥ್ಯ ಇತ್ತಲ್ಲ. ಚೀನಾದ ಬಾರ್ಡರ್ ಅಲ್ಲಿ ಏನ್ ಮಾಡಬೇಕೋ ಆ ಕೆಲಸವನ್ನು ಮುಲಾಜಿಲ್ದೆ ಮಾಡ್ತೀನಿ ಅಂತ ಹೇಳುವ ಸಾಮರ್ಥ್ಯ ಇತ್ತಲ್ಲ. ಮತ್ತೆ ಈ ದೇಶದ ಮುಖ್ಯಸ್ಥರಿಗೆ ಒಂದು ಭರವಸೆ ಕೊಟ್ಟಿದ್ರಲ್ಲ ಅವರು, ಈ ಕಡೆ ಪಾಕಿಸ್ತಾನವೂ ಬರಲಿ, ಈ ಕಡೆ ಚೀನಾವೂ ಬರಲಿ, ಎರಡನ್ನು ಏಕಕಾಲಕ್ಕೆ ಎದುರಿಸುವ ಸಾಮರ್ಥ್ಯ ಭಾರತೀಯ ಸೈನಿಕನಿಗಿದೆ, ಅದ್ ನಾವು ವ್ಯವಸ್ಥೆ ಮಾಡ್ಕೊಳ್ತೀವಿ ಅಂತ ಹೇಳುವ ಸಾಮರ್ಥ್ಯ ಇತ್ತಲ್ಲ. ಇಷ್ಟೇ ಅಲ್ಲ ಮಿತ್ರರೇ, ಅವ್ರಿಗಿದ್ದ ಜವಾಬ್ದಾರಿ ಎಂತದಿತ್ತು ಅಂತಂದ್ರೆ, ಯಾವ್ಯಾವ ಫೋರ್ಸ್ಗೆ ಯಾವ್ಯಾವ ಶಸ್ತ್ರಗಳನ್ನು ತೆಗೆದುಕೊಳ್ಬೇಕು ಅಂತ ಈ ದೇಶದ ಪ್ರಧಾನಿಗೆ ಹತ್ತಿರದಿಂದ ಯಾರಾದ್ರೂ ಅವರಿಗೆ ಮಾಹಿತಿಯನ್ನು ಕೊಡಬೇಕು, ಅದನ್ನೆಲ್ಲ ಕೊಡಬೇಕು ಅಂತಿದ್ರೆ ಅದರ ಜವಾಬ್ದಾರಿ ಇದ್ದಿದ್ದು ಕೂಡ ಜನರಲ್ ರಾವತ್ರಿಗೆ. ಇವತ್ತು S-400 ಬಂದು ಪಾಕಿಸ್ತಾನದ ಬಾರ್ಡರ್ ಅಲ್ಲಿ ನಿಂತ್ಕೊಂಡಿದೆಯಲ್ಲ, ಅದೇ ಬರಬೇಕು ನಮಗೆ ಅಂತ, ಯಾಕೆ ಬರಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿ ಇದನ್ನು ತರಿಸ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಸಾಧ್ಯವಾಗಿದ್ದು ಅವರಿಗೆ ಮಾತ್ರ. ರಫೇಲ್ಗಳೇ ಬರಬೇಕು ಭಾರತಕ್ಕೆ, ಯಾಕೆ ಬರಬೇಕು, ಎಷ್ಟು ರಫೇಲ್ ಬೇಕು ಯಾರಿಗೆ ಗೊತ್ತಾಗುತ್ತೆ? ಅದನ್ನು ಸಮರ್ಥವಾಗಿ ಅಧ್ಯಯನ ಮಾಡಿ ಮುಂದಿಡಬೇಕಾದಂತ ಜವಾಬ್ದಾರಿ ಇತ್ತಲ್ಲ, ಅದು ಅವ್ರ ತಲೆ ಮೇಲಿತ್ತು. ಇನ್ನು ಎಷ್ಟು ಕೆಲಸ ಬಾಕಿ ಇತ್ತು ಅವ್ರಿಗೆ, ಅರ್ಧದಲ್ಲಿ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ. ಹೀಗಾಗಿ ಅವ್ರು ತೀರ್ಕೊಂಡ್ರು ಅಂತಂದಾಗ ಭಾರತಕ್ಕೆ ದುಃಖ ಆಯ್ತು. ಹೀಗಾಗಿ ಅವ್ರು ತೀರ್ಕೊಂಡ್ರು ಅಂತಂದಾಗ ಭಾರತ ದ್ವೇಷಿಗಳಿಗೆ ಖುಷಿ ಆಯ್ತು. ಅವ್ರು ತೀರ್ಕೊಂಡಿದ್ದ ಖುಷಿ ಅನುಭವಿಸಿದ್ದು ಆ ಕಾರಣಕ್ಕೋಸ್ಕರ. ಮಿತ್ರ, ಬ್ರೇಕಿಂಗ್ ಇಂಡಿಯಾ ಫೋರ್ಸ್ಗಳು ಹೆಂಗ್ ಕೆಲಸ ಮಾಡ್ತೀವಿ ಈ ನಾಡಿನಲ್ಲಿ ಅಂತಂದ್ರೆ, ಈ ಬ್ರೇಕಿಂಗ್ ಇಂಡಿಯಾ ಫೋರ್ಸ್ಗಳು ಅನೇಕ ದಿಕ್ಕುಗಳಿಂದ ಕೆಲಸ ಮಾಡ್ತಾ ಇವೆ. ಪತ್ರಿಕೆಗಳು ಬರಿತಾ ಇವೆ ಭಾರತದ ವಿರುದ್ಧ. ದ ಹಿಂದೂ ಅನ್ನುವಂತ ಒಂದು ಪತ್ರಿಕೆ ನಮ್ಮ ಮನೆಗಳಿಗೆಲ್ಲ ಬರುತ್ತೆ. ವಿಷಯ ತುಂಬಾ ಚೆನ್ನಾಗಿರುವಂತ ಇಂಗ್ಲಿಷ್ ಲ್ಯಾಂಗ್ವೇಜ್ ಅವರದ್ದೇ ಇದೆ ಅಂತ ನಮ್ಮ ಮನೆಗೆ ತರಿಸ್ಕೊಳ್ತೀವಿ. ದಿ ಹಿಂದೂ ಅನ್ನೋ ಪತ್ರಿಕೆ ಚೀನಾದವ್ರು ಕೊಡುವಂತ ಆಡ್ ಅನ್ನ, ಚೀನಾ ಹೆಂಗೆ ಜಗತ್ತಿನ ಗ್ರೇಟ್ ಶಕ್ತಿ ಎನ್ನುವಂತ ಆಡ್ ಅನ್ನ ಇಡೀ ಪುಟಕ್ಕೆ ಪ್ರಕಟಿಸುತ್ತೆ. ಇಡೀ ಪುಟ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಪ್ರಕಟ ಮಾಡುತ್ತೆ. ಅಂದ್ರೆ ನನ್ನ ದೇಶದ ವಿರುದ್ಧ ಕೆಲಸ ಮಾಡ್ತಿರುವಂತ ಒಂದು ಶಕ್ತಿ ಅದು ಕೊಟ್ಟಿರುವ ಆಡ್ ಅನ್ನು ಪ್ರಕಟ ಮಾಡಿ ಈ ದೇಶದ ಜನರ ಮೈಂಡ್ ಸೆಟ್ ಅನ್ನು ಬದಲಾಯಿಸುವಂತ ಪ್ರಯತ್ನವನ್ನ ಒಳಗಿದ್ಕೊಂಡು ಮಾಡ್ತಾರಲ್ಲ. ಈ ದೇಶ ಒಂದು ಶ್ರೇಷ್ಠವಾಗಿರುವಂತ ಫಾರ್ಮುಲಾನ ರಿಪೀಲ್ ಮಾಡ್ಕೋಬೇಕಾಗಿ ಬಂತು. 3 ಕಾನೂನುಗಳನ್ನ ಈ ದೇಶದ ಪ್ರಧಾನಮಂತ್ರಿ
ತುಂಬ ಬೇಸರದಿಂದ ನಾನು ರೈತರಿಗೆ ಕ್ಷಮೆ ಕೇಳ್ಕೊಂಡು ಈ ಕಾನೂನನ್ನು ವಾಪಸ್ ತಗೊಳ್ತೀನಿ ಅಂತ ಹೇಳಿದರು. ಸಿಂಗು ಬಾರ್ಡರಲ್ಲಿ ಸಾವಿರಾರು ಮಂದಿ ರೈತರ ಹೆಸರಲ್ಲಿ ಹೋಗಿ ಕೂತರು. ಪ್ರತಿನಿತ್ಯ ಅವರಿಗೆ ಯಾವತ್ತಾದ್ರೂ ಯೋಚನೆ ಮಾಡಿ ಸುಮ್ಮನೆ ಕುಳಿತುಕೊಂಡು ಪ್ರತಿನಿತ್ಯ ಅವರಿಗೆ ಪಿಜ್ಜಾ ಸಪ್ಲೈ ಮಾಡ್ತಿದ್ದೀವಿ ಯಾರು? ಅವ್ರಿಗಲ್ಲಿ ಮನೆ ಕಟ್ಕೊಳ್ಳಿಕ್ ಬೇಕಾದ ವ್ಯವಸ್ಥೆ ಮಾಡಿಕೊಟ್ಟವ್ರು ಯಾರು? ಕೂತು ಕೂತು ನಿಮಗೆ ಕಾಲು ನೋಯುತ್ತಲ್ಲ, ಅವಾಗ ಮಸಾಜ್ ಮಾಡ್ಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಿಕೊಟ್ಟವ್ರು ಯಾರು? ಎಲ್ಲಿಂದ ದುಡ್ಡು ಬಂತು? ಆ ಫಾರ್ಮರ್ಗಳಿಗೆ ಬೇಕಾದ ಎಲ್ಲ ವ್ಯವಸ್ಥೆನಲ್ಲಿ ಮಾಡಿಕೊಟ್ಟು ಈ ಹೋರಾಟವನ್ನ ವರ್ಷಗಟ್ಟಲೆ ಸುದೀರ್ಘವಾಗಿ ನಡೆಯುವಂತೆ ಮಾಡ್ಲಿಕ್ಕೆ ಬೇಕಾಗಿರುವಂತ ಫಂಡ್ ಅನ್ನು ಕೊಟ್ಟಿದ್ಯಾರು? ಈ ಒಂದು ಪ್ರೋಗ್ರಾಮ್ ಮಾಡ್ಲಿಕ್ಕೆ ಆಗಿರುವಂತ ಕೆಲವು ಸಾವಿರಗಳನ್ನ ಕಲೆಕ್ಟ್ ಮಾಡಬೇಕು ಅಂತಂದ್ರೆ ಎಷ್ಟು ಒದ್ದಾಡಿರ್ತಾರೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಟೀಮ್ ಅನ್ನ ಮೈಂಟೈನ್ ಮಾಡಿದ್ ಹೆಂಗೆ? CAA ಪ್ರೊಟೆಸ್ಟಿಗೆ ಅಂತ ಕೆಲವು ಹೆಣ್ಣು ಮಕ್ಕಳು ಡೆಲ್ಲಿಯಲ್ಲಿ ಕೂತಾಗ ಕುದರತಿ ಬಿರಿಯಾನಿ ಎಲ್ಲಿಂದ ಬಂತು? ಆಲೋಚನೆ ಮಾಡಬೇಕು ಅಂತ ನಾವು ಆಲೋಚನೆ ಮಾಡಲಿಲ್ಲ ಅಂತಂದ್ರೆ ದೇಶವನ್ನ ಒಳಗಿಂದೊಳಗೆ ತಿನ್ನುವಂತ ಈ ಶಕ್ತಿ ಇದೆಯಲ್ಲ. ಅರುಣ್ ಶೌರಿ ಒಂದು ಪುಸ್ತಕ ಬರೆದಿದ್ದಾರೆ, ನನ್ನ ಫೇವ್ರೆಟ್ ಬುಕ್ ಅದು. ನಾನು ಆ ಪುಸ್ತಕದ ಟೈಟ್ಲೇ ಬಹಳ ಇಷ್ಟಪಡ್ತೀನಿ, ಉದ್ದಕ್ಕಿದೆ ಅದು. ಟೈಟ್ಲ್ ಏನ್ ಗೊತ್ತೇನು? ವಿಲ್ ದ ಐರನ್ ಫೆನ್ಸ್ ಸೇವ್ ಅ ಟ್ರೀ ಹಾಲೋಡ್ ಬೈ ಟರ್ಮೈಟ್ಸ್ ಅಂತ ಕೇಳ್ತಾರೆ. ಗೆದ್ದಲು ಹುಳ ಒಳಗಿಂದ ತಿಂದಿರುವ ಒಂದು ಮರಕ್ಕೆ ಎಷ್ಟು ಗಟ್ಟಿ ಬೇಲಿ ಕಟ್ಟಿದ್ರೆ ಉಳಿಯುತ್ತೇನು? ಮಿತ್ರ, ಒಳಗಿಂದ ಗೆದ್ದಲು ತಿಂತಾ ಇದೆ. ಆ ಗೆದ್ದಲು ತಿನ್ನೋದನ್ನ ತಡಿಲಿಕ್ಕೆ ನಾವುಗಳು ಪ್ರಯತ್ನ ಪಡಲಿಲ್ಲ ಅಂತಂದ್ರೆ, ನಾವುಗಳು ಮೈಮರೆತು ಕೂತು ಬಿಟ್ಟಿವಿ ಅಂತಂದ್ರೆ ಈ ಗೆದ್ದಲು ಹುಳುಗಳು ನಾಡನ್ನ ತುಂಡು ಮಾಡಿಬಿಡ್ತವೆ. ಎಷ್ಟರ ಮಟ್ಟಿಗೆ ತುಂಡು ಮಾಡ್ತೀವಿ ನಾಡನ್ನ ಅಂತಂದ್ರೆ, ಒಂದು ಕಡೆ ಮೀಡಿಯಾಗಳು, ಒಂದು ಕಡೆ ಇಂಟರ್ನಲ್ ಶಕ್ತಿಗಳಲ್ಲದೆ ಒಳಗಿಂದೊಳಗೆ ಭಾರತವನ್ನ ತುಂಡು ಮಾಡಬೇಕು ಅನ್ನುವಂಥ ಶಕ್ತಿ ಹೆಂಗ್ ವ್ಯಾಪಕವಾಗಿದೆ ಗೊತ್ತೇನು? ಒಂದೇ ಒಂದು ಘಟ್ಟೆ ನಿಮ್ಮ ಜೊತೆ ಹಂಚಿಕೊಳ್ಬೇಕು. ನೀವು ನೋಡ್ತಿದ್ದೀರಿ, ಕನ್ನಡದ ಧ್ವಜವನ್ನ ಮಹಾರಾಷ್ಟ್ರದಲ್ಲಿ ಸುಟ್ಟರು, ಶಿವಾಜಿ ಮಹಾರಾಜರ ಮುಖಕ್ಕೆ ಕನ್ನಡದಲ್ಲಿ ಮಸಿ ಬೆಳೆದ್ವಿ, ಅವರು ಸಂಗೊಳ್ಳಿ ರಾಯಣ್ಣನಿಗೆ ಅವಮಾನ ಮಾಡಿದ್ರು, ಮೂರ್ತಿಯನ್ನ ಕಿತ್ ಬಿಸಾಕ್ತೀವಿ ಅಂತಂದ್ರು. ನಾವೇ ಕಿತ್ತಾಡ್ತಿದೀವಿ. ಈ ಕಿತ್ತಾಟವನ್ನ ಹೈಪ್ ಮಾಡುವಂತ, ವ್ಯಾಪಕಗೊಳಿಸಬೇಕು ಅಂತ ಹೆಂಗ್ ವ್ಯಾಪಕ ಮಾಡಿಸೋದು? ಅಲ್ಲಿರುವಂತ ಕನ್ನಡಿಗರನ್ನ ಅವ್ರು ಬಡಿಲಿ, ಇಲ್ಲಿರುವಂತ ಮರಾಠಿಗರನ್ನ ನಾವು ಬಡಿತೀವಿ ಅಂತ. ಇಸ್ರೋದಲ್ಲಿ ಕನ್ನಡಿಗರು ಮರಾಠಿಗರು ಅಂತ ಯಾವತ್ತಾದ್ರೂ ಡಿಫರೆನ್ಸ್ ಇತ್ತೇನು? ಯಾವತ್ತಾದ್ರೂ DRDOನಲ್ಲಿ ಕನ್ನಡಿಗ ನೀನು ಮರಾಠಿಗ ಅಂತ ಹೇಳಿದ್ದಾರೇನು? ಯಾವತ್ತಾದ್ರೂ ಸೈನ್ಯದಲ್ಲಿ ಇವನ್ ಮರಾಠಿಯವನು ಇವನ್ ಕನ್ನಡದವನು ಅಂತ ಡಿಫರೆನ್ಸ್ ಮಾಡಿದ್ದಾರೇನು? ಮಿತ್ರ, ಜಾತಿಗಳು, ಪ್ರದೇಶಗಳು ನಮಗಿಂತ ಹೆಚ್ಚು ಸೈನ್ಯದಲ್ಲಿವೆ, ಇಲ್ಲ ಅಂತ ತಿಳ್ಕೊಳ್ಬೇಡಿ. ಸೈನ್ಯದಲ್ಲಿ ಜಾಟ್ ರೆಜಿಮೆಂಟ್ ಇದೆ, ಸಿಖ್ ರೆಜಿಮೆಂಟ್ ಇದೆ. ಪ್ರದೇಶದ ದೃಷ್ಟಿಯಿಂದ ಹೇಳೋದಾದ್ರೆ ಮದ್ರಾಸಿ ಇದೆ. ನಾವು ಮದ್ರಾಸಿ ರೆಜಿಮೆಂಟ್ ಅಲ್ಲಿ ಇರ್ತೀವಿ ಯೂಶುವಲ್ ಆಗಿ. ಅಡಿಕೊಳ್ಳು ಅಂತ ಅವ್ರದ್ದು ವಾರ್ ಕ್ರೈ. ಜಾತಿ ಇಲ್ಲಿಗಿಂತ ಹೆಚ್ಚಿದೆ. ಆದ್ರೆ ಡಿಫರೆನ್ಸ್ ಏನ್ ಗೊತ್ತೇನು? ಈ ಜಾತಿಯಲ್ಲಿ ತ್ಯಾಗ ಎಷ್ಟಿದೆ ಅಂತ ಗುರುತಿಸ್ತಾರ್ರಿ ಅವರು. ನಾವು ಎಷ್ಟು ಗಳಿಸಿದ್ವಿ ಅಂತ ಲೆಕ್ಕ ಹಾಕ್ತೀವಿ, ಇಷ್ಟೇ ಡಿಫರೆನ್ಸ್. ಅವ್ರ ತ್ಯಾಗ ಅಂತ ಹೆಂಗಾಗ್ತದೆ? ಯಾವ್ದಾದ್ರು ಒಂದು ರೆಜಿಮೆಂಟ್ ಹೋಗಿ ಆ ರೆಜಿಮೆಂಟಿನ ಪ್ರತಿಯೊಬ್ಬ ಸೈನಿಕನಿಗೆ ಹೆಮ್ಮೆ ಏನ್ ಗೊತ್ತಾ? ಸರ್, ನಮ್ಮ ರೆಜಿಮೆಂಟ್ಗೆ ಎಷ್ಟು ಪರಮವೀರ್ ಚಕ್ರ ಬಂತು ನೋಡಿ, ನಮ್ಮ ರೆಜಿಮೆಂಟ್ಗೆ ಎಷ್ಟು ಶೌರ್ಯ ಚಕ್ರ. ಅಂದ್ರೆ ನನ್ನ ರೆಜಿಮೆಂಟಿನ ಎಷ್ಟು ಸೈನಿಕರು ದೇಶಕ್ಕೋಸ್ಕರ ಪ್ರಾಣ ಕಳ್ಕೊಂಡಿದ್ದಾರೆ ನೋಡಿ ಅಂತ. ಆದ್ರೆ ನಾವು ಕೂತ್ಕೊಂಡು ಈ ಜಾತಿಯ ಲೆಕ್ಕ ಹಾಕೋದು ಹೇಗೆ ಅಂತಂದ್ರೆ, ನನ್ನ ಜಾತಿಗೆ ಎಷ್ಟು MLAಗಳು ಸಿಕ್ಕಿದ್ರು ಅಂತ. ನನ್ನ ಜಾತಿ ಮುಖ್ಯಮಂತ್ರಿ ಮಾಡ್ಲೇ ಇಲ್ವಲ್ಲ, ಇನ್ನು ನನ್ನ ಜಾತಿ ಪ್ರಧಾನಮಂತ್ರಿ ಆಗ್ಲೇ ಇಲ್ವಲ್ಲ. ಅಂದ್ರೆ ನನ್ನ ಜಾತಿಯನ್ನು ಪ್ರಧಾನಮಂತ್ರಿ ಆದ್ರೆ ಸಾಕು, ನನ್ನ ಜಾತಿಯನ್ನು ಮುಖ್ಯಮಂತ್ರಿ ಆದ್ರೆ ಸಾಕು, ದೇಶ ಹಾಳಾಗೋಗಿ. ಒಂದು ಪ್ರಶ್ನೆ ಮೋದಿ ಎಸ್ ವ್ಯಾಸಾಕ್ ಬಂದಾಗ ಕೇಳಿದ್ರು, ಎಲ್ಲ MLAಗಳನ್ನು ಕೂರಿಸ್ಕೊಂಡು. MLAಗಳು ಕೇಳಿದ್ರು ಅವರಿಗೆ, ಇಷ್ಟು ಚೆನ್ನಾಗಿ ಗುಜರಾತ್ ನಡೆಸ್ತಿದ್ದೀರಾ, ನಮ್ಮ ಕರ್ನಾಟಕ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ, ಯಾಕೆ? ಅವ್ರು ಹೇಳಿದ್ರು, ಬಹಳ ಸುಲಭ. 1 ಕೋಟಿ ರೂಪಾಯಿದು ಹೊಸ ಕಾರ್ ನೀವು ತಗೊಂಡ್ರಿ, ಈ ಕಾರಿಗೆ ನಿಮ್ಮ ಜಾತಿ ಡ್ರೈವರ್ ಇಟ್ಕೊಳ್ತಿರೋ ಒಳ್ಳೆ ಡ್ರೈವರ್ ಇಟ್ಕೊಳ್ತಿರೋ ಅಂತ ಕೇಳಿದ್ರೆ, ಇಲ್ಲ ಸರ್, ಒಳ್ಳೆ ಡ್ರೈವರ್ ಇಟ್ಕೊಳ್ತೀವಿ ಅಂತ. ಯಾಕೆಂದ್ರೆ ನನ್ನ ಜೀವನೂ ಇದೆಯಲ್ಲ ಅದರಲ್ಲಿ. 1 ಕೋಟಿ ರೂಪಾಯಿ ಕಾರಿದೆ, ನನ್ನ ಜೀವನೂ ಇದೆ, ನನ್ನ ಜಾತಿ ಡ್ರೈವರ್ ಬೇಕಾಗಿಲ್ಲ, ಆದ್ರೆ ಒಳ್ಳೆ ಡ್ರೈವರ್ ಬೇಕು ಅಂತ. ಅವರಂತಾರೆ, ಹಾಗಿದ್ಮೇಲೆ ಇಷ್ಟು ಕೋಟಿ ಬೆಲೆ ಬಾಳುವ ಕೋಟ್ಯಂತರ ಮೌಲ್ಯವನ್ನು ಮೀರಿದ ಈ ರಾಜ್ಯವನ್ನ ನಡೆಸಬೇಕಾದ್ರೆ ಜಾತಿಯನ್ನು ಬೇಕು ಅಂತ ಅನ್ಕೊಳ್ಬೇಡಿ, ಸಮರ್ಥರಾಗಿರೋರ್ನ ಆರಿಸ್ಕೊಂಡು ಕೂರಿಸ್ಕೊಳ್ಳಿ ಅಂತ. ಏನ್ ಚೆನ್ನಾಗಿರುವಂತ ಮಿತ್ರ, ಇವತ್ತಿಗೂ ಕೂಡ ಇದನ್ನು ಮೀರಿ ಬೆಳಿಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತಂದ್ರೆ, ಇವತ್ತಿಗೂ ಕೂಡ ಇದಕ್ಕೆ ಅಂಟ್ಕೊಂಡು ಕೂತ್ಕೊಂಡಿದ್ದೀವಿ ಅಂತಾದ್ರೆ ಎಲ್ಲಿಂದ ಭಾರತವನ್ನ ಆಚೆ ತರಲಿಕ್ಕೆ ಸಾಧ್ಯ? ಜನರಲ್ ರಾವತ್ರ ಸಾವು ನಮ್ಮನ್ನೆಲ್ಲ ಒಂದುಗೂಡಿಸುವ ಒಂದು ದೊಡ್ಡ ಪ್ರಯತ್ನ ಆಗಬೇಕು, ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಪ್ರಯತ್ನ ಆಗಬೇಕು ಅಂತ. ಭಾರತ ಯಾವತ್ತಾವತ್ತು ತನ್ನತನವನ್ನ ಕಳ್ಕೊಂಡಿದೆಯೋ ಆಗ ಈ ದೇಶದಲ್ಲಿರುವಂತ ಕೆಟ್ಟವರ ಕಾರಣದಿಂದ ಕಳ್ಕೊಂಡಿಲ್ಲ,
ನೆನ್ಪಿಟ್ಕೊಳ್ಳಿ, ಒಳ್ಳೆಯವರ ಕಾರಣದಿಂದಾಗಿಯೇ ನಾಶವಾಗಿರುತ್ತೆ. ಯಾವಾಗ ಈ ದೇಶದ ಸಜ್ಜನರು ನನ್ಗ್ಯಾಕಪ್ಪ, ನಾನ್ ನನ್ನ ಪಾಡಿಗಿರ್ತೀನಿ ಅಂತ ಅನ್ಕೊಂಡಿದ್ದಾರೋ ಅವತ್ತು ದುಷ್ಟ ಜನರು ಈ ದೇಶವನ್ನ ಹಾಳು ಮಾಡಿ ಹೋಗಿದ್ದಾರೆ. 2 ದಿನಗಳಿಂದ ಓವೈಸಿಯ ಮಾತೊಂದು ಸಿಕ್ಕಾಪಟ್ಟೆ ಓಡಾಡ್ತಿದ್ದೆ, ನಂಗೆ ಗೊತ್ತಿಲ್ಲ ಎಷ್ಟು ಜನ ಕೇಳಿದ್ದೀರೋ. ಓವೈಸಿ ಏನ್ ಹೇಳಿದ್ದಾನೆ ಅಂತಂದ್ರೆ, ನೆನ್ಪಿಟ್ಕೊಳ್ಳಿ, ಒಂದು ದಿನ ಯೋಗಿ ತಮ್ಮ ಮಠಕ್ಕೆ ವಾಪಸ್ ಹೋಗ್ತಾರೆ, ನರೇಂದ್ರ ಮೋದಿ ಗುಡ್ಡಗಳನ್ನು ಏರಿ ಕೂತು ಬಿಡ್ತಾರೆ. ಆವತ್ತು ನಿಮ್ಮ ರಕ್ಷಣೆಗೆ ಯಾರೂ ಇರಲ್ಲ, ನಾವು ನಿಮ್ಮನ್ನು ನೋಡ್ಕೊಳ್ತೀವಿ. ಅವತ್ತು ಏನಿದು ಓಪನ್ ಥ್ರೆಟ್. ಅವ್ರು ಹೋಗಿದ ತಕ್ಷಣ ನಮ್ಮ ಕತೆ ಮುಗೀತು ಅಂತ. ಅಂಡ್ ಅದಕ್ಕೆ ಪುರಾವೆಗಳಿವೆ. ಪಶ್ಚಿಮ ಬಂಗಾಳದಲ್ಲಿ ಏನ್ ನಡೀತಿದೆ ಅಂತ ನಮ್ಗೆ ಗೊತ್ತಿದೆ, ಪುರಾವೆಗಳಿವೆ. ಕೇರಳದಲ್ಲಿ ಏನ್ ನಡೀತಿದೆ ಗೊತ್ತು, ಪುರಾವೆಗಳಿವೆ. ಅಂದ್ರೆ ಮಾರಣ ಹೋಮಕ್ಕೆ ಸಜ್ಜಾಗಿದ್ದೀರಾ. ಮತ್ ನಾವೀಗ್ಲೂ ಅನ್ಕೊಂಡು ಕೂತ್ಕೊಳ್ತೀವಿ, ಇಲ್ಲ ಎಲ್ಲವೂ ಒಂದೇ, ಎಲ್ಲವೂ ಚೆನ್ನಾಗಿರುತ್ತೆ. ಹಂಗಿಲ್ಲ ಮಿತ್ರರೇ, ನಾವೇನಾದ್ರೂ ಜಾಗೃತರಾಗಿ ಇದಕ್ಕೆ ಸರಿಯಾದ ಎಚ್ಚರಿಕೆಯ ಸಂದೇಶವನ್ನು ಕೊಡ್ಲಿಲ್ಲ ಅಂತಂದ್ರೆ ಈ ನಾಡನ್ನ ಮರಳಿ ಕಟ್ಟುವಂತ ಸಾಧ್ಯತೆಗಳು ಬಹಳ ಕಡಿಮೆ ಆಗುತ್ತೆ. ಆ ಕಾರಣಕ್ಕೆ ನಿಮ್ ಜೊತೆ ಹಂಚ್ಕೊಳ್ತಿರೋದು ಅಷ್ಟೇ. ನನಗೆ ತುಂಬಾ ಚೆನ್ನಾಗಿ ನೆನಪಿದೆ, ದಾಂತೆವಾಡದಲ್ಲಿ ಸಿಆರ್ಪಿಎಫ್ನ ಯೋಧರು ತೀರ್ಕೊಂಡಾಗ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಸಂಭ್ರಮವನ್ನ ಸೆಲೆಬ್ರೇಟ್ ಮಾಡಿದ್ರು, ಆಚರಿಸಿಕೊಂಡಿದ್ರು. ಸಿಆರ್ಪಿಎಫ್ ಯೋಧರನ್ನು ನಕ್ಸಲರು ಕೊಂದ್ರಲ್ಲ, ನಮ್ಮ ನಕ್ಸಲರು ಎಂಥ ಕೆಲಸ ಮಾಡಿದ್ರು ಅಂತ ಸಂಭ್ರಮವನ್ನ ಹಂಚಿಕೊಂಡಿದ್ರು. ಅಂದ್ರೆ ಈ ನಾಡಿನಲ್ಲಿ ಇವತ್ತಿಗೂ ಆ ಬ್ರೇಕಿಂಗ್ ಇಂಡಿಯಾ ಫೋರ್ಸಸ್ಗಳು ಕೆಲಸ ಮಾಡ್ತಾ ಇವೆ. ನಾವೇನಾದ್ರೂ ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಇದು ನಮಗೆ ಬೇಕಾಗಿಲ್ಲ ಅಂತ ಸುಮ್ಮನೆ ಇದ್ದು ಬಿಡ್ತೀವಿ ಅಂತಂದ್ರೆ ಅದು ಎಲ್ಲವನ್ನು ಕಳ್ಕೊಂಡ್ಬಿಡತ್ತೆ. ಆ ಎಲ್ಲವನ್ನು ಕಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಜಾಗೃತರಾಗಬೇಕಾದಂತ ಅಗತ್ಯ ಇದೆ. ರಾಷ್ಟ್ರವನ್ನ ಕಟ್ಟೋದಕ್ಕೆ ಒಂದುಗೂಡಬೇಕಾದಂತ ಅಗತ್ಯ ಇದೆ. ಇದು ತುಂಬಾ ಪ್ರಶಸ್ತವಾಗಿರುವಂತ ಸಂದರ್ಭ. ದುರದೃಷ್ಟಕರ ರೀತಿಯಲ್ಲಿ ಜನರಲ್ ರಾವತರ್ ತೀರ್ಕೊಂಡ್ರು. ದುರದೃಷ್ಟಕರ ರೀತಿ ಯಾಕೆ ಅಂತಂದ್ರೆ, ಅವ್ರು ಆಕ್ಚುಲಿ ಟ್ರಾವೆಲ್ ಮಾಡಿದ ಆ ಡಿಸ್ಟೆನ್ಸ್ ಇತ್ತಲ್ಲ, ವೆಲ್ಲಿಂಗ್ಟನ್ಗೆ ಹೋಗಿದ್ದು, ಆ ವೆಲ್ಲಿಂಗ್ಟನ್ಗೆ ಹೋಗಿದ್ದು ಮತ್ತು ಅವ್ರ ಸ್ಟಾರ್ಟಿಂಗ್ ಪಾಯಿಂಟ್ ನಡುವೆ ಇದ್ದ ಡಿಸ್ಟೆನ್ಸು 15 ನಿಮಿಷದ ಡಿಸ್ಟೆನ್ಸ್ ಅಷ್ಟೇ. 15-20 ನಿಮಿಷದಲ್ಲಿ ಅಲ್ಲಿ ತಲುಪಬಹುದು. ಇನ್ನೂ ಹೆಚ್ಚಿನ ನೋವಿನ ಸಂಗತಿ ಏನು ಅಂತಂದ್ರೆ, ಇಂಥ ಒಬ್ಬ ವ್ಯಕ್ತಿ ಹೋಗಬೇಕಾದಾಗ ಅದಕ್ಕೆ ಬೇಕಾಗಿರುವಂತ ರೆಕ್ಕಿ ಮೊದಲೇ ಆಗಿರುತ್ತೆ. ಏನಿರುತ್ತೆ ಪರಿಸ್ಥಿತಿಯಲ್ಲಿ, ಹೇಗಿದೆ, ಮಂಜು ಬೀಳ್ತಾ ಇದೆಯಾ, ಹೋಗ್ಬೋದಾ ಇಲ್ವಾ, ಎಲ್ಲವೂ ನಡೆದಿರುತ್ತೆ. ಅವೆಲ್ಲವೂ ನಡೆದಿದ್ದಾಗ್ಲೂ ಕೂಡ ಕಣ್ಣೆದುರಿಗೆ ಕಾಣ್ತಿತ್ತಂತೆ ಅವರಿಗೆ. ಇನ್ನೊಂದು ಸ್ವಲ್ಪ ದೂರ, ಕೂಗಳತಿಯ ದೂರದಲ್ಲಿ ವೆಲ್ಲಿಂಗ್ಟನ್ ಅಲ್ಲಿ ಇಳಿದೇ ಬಿಡ್ತಿದ್ರು. ಆ ಹೊತ್ತಿನಲ್ಲಿ ಈ ಅವಘಡ ಸಂಭವಿಸಿದ್ದು. ಅವಘಡ ಹೇಗಾಗಿದೆಯೋ ಗೊತ್ತಿಲ್ಲ. ಅವಘಡ ಏನಾದ್ರೂ ಒಳಗಿರುವಂತ ದುಷ್ಟರಿಂದ ಆಗಿದ್ರೆ ಬಹಳ ದುರದೃಷ್ಟಕರ. ದೇಶ ನಿಜವಾಗಲೂ ಗಂಡಾಂತರ ಸ್ಥಿತಿಯಲ್ಲಿದೆ. ನಾವೆಲ್ಲರೂ ಸತರ್ಕರಾಗಬೇಕಾಗಿರುವಂತ ಅಗತ್ಯ ಇದೆ. ಒಳಗಿರೋದು ದುರದೃಷ್ಟಕರ ರೀತಿಯಲ್ಲಿ ನಿಜವಾದ ಆಕ್ಸಿಡೆಂಟ್ ಆಗಿದ್ರೆ ಆಗ್ಲೂ ಈ ದೇಶಕ್ಕೆ ನೋವು. ಯಾಕೆ ಅಂತಂದ್ರೆ, ಭಗವಂತ ಏನಪ್ಪಾ ಇಂಥ ಟೈಮಲ್ಲಿ ಕೈ ಬಿಡ್ತಾನೆ ಅಂತ ಟೆನ್ಷನ್ ಅಷ್ಟೇ, ಮತ್ತೇನೂ ಇಲ್ಲ. ನಾವು ಅವನ ಜೊತೆ ಜಗಳ ಆಡಬೇಕಾಗಿದೆ. ಯಾಕೆ ಇಂಥ ಟೈಮಲ್ಲಿ ಕೈ ಬಿಡ್ತೀಯಾ? ಮನೋಹರ್ ಪರಿಕರ್ ಅಂತ ಅದ್ಭುತವಾಗಿರುವಂತ ಒಬ್ಬ ಮಿನಿಸ್ಟರ್ನ ಕರ್ಕೊಂಡ್ ಬಿಡ್ತೀಯಾ? ಜನರಲ್ ರಾವತ್ರನ್ನ ಕರ್ಕೊಂಡು ಹೋಗ್ಬಿಡ್ತೀಯಾ? ಹೇಗಪ್ಪ ಸಹಿಸ್ಕೊಳ್ಳೋದು? ಸುಷ್ಮಾ ಸ್ವರಾಜರನ್ನ ಕರ್ಕೊಂಡು ಹೋಗ್ತೀಯಾ? ಕೆಲವರು ಶತಮಾನಗಳ ಕಾಲವಾದ್ರೂ ಬದುಕಿರ್ತಾರೆ, ಕೆಲವರು ಎಷ್ಟು ದಶಕಗಳಾದ್ರೂ ಏನೂ ಆಗದೆ ಉಳ್ಕೊಳ್ತಾರೆ. ಆದ್ರೆ ಕೆಲವರು ಕ್ರಿಟಿಕಲ್ ಟೈಮಲ್ಲಿ ಹಿಂಗೆ ಹೊರಟು ಬಿಡ್ತಾರಲ್ಲ, ಇದನ್ನ ಹೆಂಗೆ ಸರಿಪಡಿಸೋದು ಅನ್ನುವಂಥ ಚಿಂತನೆಯನ್ನು ನಾವು ಮಾಡಬೇಕಾದಂತ ಅಗತ್ಯ ಇದೆ. ಆ ಹೆಲಿಕಾಪ್ಟರು ಬರೀ ರಾವತ್ತರ್ನಷ್ಟೇ ಕರ್ಕೊಂಡು ಹೋಗ್ಲಿಲ್ಲ, ಒಟ್ಟು 14 ಜನ ಅದ್ರ ಜೊತೆಗೆ ತೀರ್ಕೊಂಡ್ರು. ತೀರ್ಕೊಂಡ ಪ್ರತಿಯೊಬ್ಬರು ಕೂಡ ಯಾರೂ ಆರ್ಡಿನರಿ ಅಲ್ಲ. ನಾನು ರಾವತ್ರ ಬಗ್ಗೆ ಉಲ್ಲೇಖ ಮಾಡ್ತಿದ್ದೀನಿ ಅಂತಂದ ಮಾತ್ರಕ್ಕೆ ಉಳಿದವ್ರ ಬಗ್ಗೆ ಕಡಿಮೆ ಉಲ್ಲೇಖ ಅಂತ ಭಾವಿಸಬೇಡಿ. ತೀರ್ಕೊಂಡವ್ರು ಎಲ್ಲರೂ ಗ್ರೇಟ್. ಯಾಕೆ ಅಂತಂದ್ರೆ, ಅಂತ ಒಬ್ಬ ವ್ಯಕ್ತಿಯ ಜೊತೆ ಹೋಗ್ಬೇಕಾದ್ರೆ ಸಾಮಾನ್ಯರನ್ನು ಕಳಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ರಾಷ್ಟ್ರದ ಕೆಲಸಕ್ಕೋಸ್ಕರ ಬೇಕಾಗಿರುವಂತ ವ್ಯಕ್ತಿಗಳೇ ಅವ್ರ ಜೊತೆಗೆ ಹೋಗಿರುವಂತವರಾಗಿದ್ದರಿಂದ, ಪ್ರತಿಯೊಬ್ಬರೂ ವಿಶೇಷ ವ್ಯಕ್ತಿಗಳಾಗಿರೋದ್ರಿಂದ ಅಷ್ಟೂ ಜನರನ್ನು ಕಳ್ಕೊಂಡಿದ್ದು ಭಾರತಕ್ಕೆ ತುಂಬಲಾಗದ ನಷ್ಟ. ನಿಜವಾಗಲೂ ರಾವತ್ತರ ಸಾವು ತುಂಬಲಾಗದ ನಷ್ಟ. ನಮ್ಮಲ್ಲಿ ಅನೇಕ ಬಾರಿ ಪೊಲಿಟಿಕಲ್ ಲೀಡರ್ಗಳು ಯಾರು ತೀರ್ಕೊಂಡಾಗ್ಲೂ ಈ ಪದ ಬಳಸ್ತಾರೆ, ನಿಜಕ್ಕೂ ತುಂಬಲಾಗದ ನಷ್ಟ ಅಂತ. ಆದರೆ ರಾವತ್ರ ಸ್ಥಾನವನ್ನ ಮತ್ತೊಬ್ಬರು ತುಂಬಲಿಕ್ಕೆ ಬಹಳ ಕಾಲ ಬೇಕಾಗತ್ತೆ. ಅದಕ್ಕೆ ನಾನು ಎಲ್ಲರೂ ಸದ್ಗತಿಯನ್ನು ಕೋರಿ ನಾವು ಪ್ರಾರ್ಥನೆ ಮಾಡೋಣ ಅಂತ ಹೇಳುವಾಗ ನನ್ನ ಮನಸ್ಸಿನಲ್ಲಿ ಸತ್ಯವಾಗ್ಲೂ ಅನ್ಕೊಳ್ತಿದ್ದೆ, ರಾವತ್ತರಿಗೆ ಮುಕ್ತಿ ಮಾತ್ರ ಕೊಡಬೇಡ ಅಂತ. ನಾವೆಲ್ಲರೂ ಇರೋದು ಮುಕ್ತಿಯನ್ನು ಬಯಸಿಯೇ. ನಮ್ಮೆಲ್ಲರ ಪುರುಷಾರ್ಥ ಅಂತಿಮ ಗುರಿ ಏನು ಅಂತಂದ್ರೆ ಮುಕ್ತಿ ಅಂತ. ಆದರೆ ರಾವತ್ತರಿಗೆ ಮುಕ್ತಿ ಸಿಗಬಾರ್ದು ಅಂತ. ಅವ್ರಿಗೆ ಮುಕ್ತಿ ಸಿಕ್ಕಿದ್ರೆ ಮಾತ್ರ ರಾವತ್ತರು ಬರೋದು ಯಾವಾಗ? ಮತ್ತು ವಾಪಸ್ ರಾವತ್ತರು ಬರಬೇಕು. ಈ ದೇಶಕ್ಕೆ ರಾವತ್ತರಂತವ್ರು ನಿರಂತರವಾಗಿ ಬರಬೇಕು. ವಿವೇಕಾನಂದರು ಹೇಳ್ತಾರಲ್ಲ,
ಎಲ್ಲಿವರೆಗೂ ಜಗತ್ತಿನ ಒಂದು ನಾಯಿ ಕೂಡ ಹಸುವಿನಿಂದ ಇರುತ್ತೋ ಅಲ್ಲಿವರೆಗೂ ನನಗೆ ಮುಕ್ತಿ ಬೇಕಾಗಿಲ್ಲ, ಮರಳಿ ಮರಳಿ ಬರ್ತೀನಿ ಅಂತ ವಿವೇಕಾನಂದರು ಹೇಳ್ತಾರಲ್ಲ, ಹಾಗೆ ರಾವತ್ರಂತವರು ಮರಳಿ ಮರಳಿ ಬರಬೇಕು. ನಮ್ಮ ಪ್ರಾರ್ಥನೆ ಅದಾಗಬೇಕು. ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಮಿತ್ರರೇ, ಯಾರಾದರೂ ಸೈನಿಕ ಸಿಕ್ಕಾಗ ಅವನಿಗೊಂದು ಪ್ರೀತಿಯ ಶ್ರದ್ಧೆಯ ಗೌರವವನ್ನು ಸಮರ್ಪಿಸಿ. ನನ್ಗೆ ಗೊತ್ತು ಕೆಲವೊಂದ್ಸಲ ಸೈನಿಕರ ರ್ಯಾಂಕು ನಿಮ್ಮ ರ್ಯಾಂಕಿಗಿಂತ ನಿಮ್ಮ ಡೆಸಿಗ್ನೇಷನ್ಗಿಂತ ತುಂಬ ಕಡಿಮೆ ಇರ್ಬೋದು, ಆರ್ಡಿನರಿ ಸಿಪಾಯಿ ಇರ್ಬೋದು. ಆದರೆ ನೆನ್ಪಿಟ್ಕೊಳ್ಳಿ, ಆ ಆರ್ಡಿನರಿ ಸಿಪಾಯಿ ಕೂಡ ಗಡಿಯಲ್ಲಿ ನಿಂತಾಗ ನನಗಿಂತ ನಿಮಗಿಂತ 1000 ಪಟ್ಟು ಶಕ್ತಿಶಾಲಿಯಾಗಿರ್ತಾನೆ ಅಂತ ಯಾವ ಕಾರಣಕ್ಕೂ ಮರಿಬೇಡಿ ಅಂತ. ನಮ್ಮಂತ ಸಾವಿರಾರು ಜನ, ನನ್ನಂತ ಲಕ್ಷಾಂತರ ಜನ ರಾವತ್ರ ಪದತಲದ ಧೂಳಿನ ಕಣ ಆಗ್ಬೋದು ಅಷ್ಟೇ, ನಾವು ಬರೀ ಮಾತಾಡ್ಬೋದು ಅಷ್ಟೇ. ಆದರೆ ಗಡಿಯ ತುದಿಯಲ್ಲಿ ನಿಂತಾಗ ಹೋರಾಟ ಮಾಡುವ ತಾಕತ್ತಿರೋದು ರಾವತ್ರಂತ ಸೈನಿಕರಿಗೆ ಮಾತ್ರ. ಹೀಗಾಗಿ ಅಂಥವರ ಕುರಿತಂತೆ ಪ್ರಾರ್ಥನೆ ಮಾಡುವಾಗ ಬಹಳ ವಿಶೇಷ ಅನ್ಸುತ್ತೆ. ನೀವು ಯಾವುದಾದ್ರೂ ಲೈನಲ್ಲಿ ನಿಂತಿದ್ದಾಗ, ಈಗೆಲ್ಲೂ ಲೈನ್ ನಿಂತ್ಕೊಳ್ಳೋ ಪ್ರಮೇಯವೇ ಇಲ್ಲ, ಎಲ್ಲಾದರೂ ಅವಕಾಶ ಸಿಕ್ಕು ಲೈನಲ್ಲಿ ನಿಂತಾಗ ನಿಮ್ಮ ಹಿಂದೆ ಇದ್ದವನು ಸೈನಿಕ ಅಂತ ಗೊತ್ತಾದ್ರೆ ನೀವು ಅವನಿಗಿಂತ ಹಿಂದೆ ಹೋಗಿ ಅವನಿಗೊಂದು ಮುಂದೆ ಬಿಡಿ. ಯಾಕೆ ಅಂತ ಕೇಳ್ತಾನೆ, ಇಷ್ಟೇ, ಭಾಳ ಏನು ಮಾಡಬೇಕಾಗಿಲ್ಲ ಅವನಿಗೆ. ಯಾಕೆ ಅಂತ ಕೇಳ್ತಾನೆ, ಕೇಳಿದಾಗ ಹೇಳಿ, ನನಗೋಸ್ಕರ ಗಡಿಯಲ್ಲಿ ತುಂಬ ಕಾಲ ನಿಂತಿದ್ಯಾ, ಇಲ್ಲೊಂದು ಸ್ವಲ್ಪ ಕಡಿಮೆ ನಿಂತ್ಕೋ, ನಾನು ಸ್ವಲ್ಪ ಜಾಸ್ತಿ ನಿಂತರೆ ನನ್ನ ಗಂಟೇನು ಹೋಗಲ್ಲ ಅಂತ ಹೇಳ್ಬಿಡಿ. ಯಾವತ್ತಾದರೂ ಒಬ್ಬ ಸೈನಿಕ ನಿಮ್ಗೆ ಸಿಕ್ಕಿದ್ರೆ ಯಾವ ರೆಜಿಮೆಂಟಲ್ಲಿ ಇದ್ದೆ ನೀನು ಅಂತ ಕೇಳಿ, ಅವನಿಗೆ ಎಲ್ಲೆಲ್ಲಿ ಕೆಲಸ ಮಾಡಿದ್ಯಾ ಅಂತ ಕೇಳಿ. ಯು ಡೋಂಟ್ ಬಿಲೀವ್, ಅವನೊಂದು ಅರ್ಧ ಗಂಟೆ ನಿಮ್ಮನ್ನು ಕೂರಿಸ್ಕೊಳ್ತಾನೆ. ಸರ್ ನಾನು ಕಾಶ್ಮೀರದಲ್ಲಿದ್ದೆ, ಹೆಂಗಿತ್ತು ಗೊತ್ತಾ ಸರ್ ಕಾಶ್ಮೀರದಲ್ಲಿ, ಸರ್ ಸಿಯಾಚಿನ್ಗೆ ಒಂದು 2 ಸಲ ಹೋಗಿದ್ದೀನಿ ಸರ್, ಅದೆಲ್ಲ ಕತೆ ಹೇಳ್ತಾನೆ. ಅವನಿಗೆ ಎಷ್ಟು ಹೃದಯ ಹಗುರ ಆಗತ್ತೆ ಅಂತಂದ್ರೆ, ಯಾರಾದರೂ ಕೇಳುವ ಒಂದು ಕಿವಿ ಸಿಕ್ತಲ್ಲಪ್ಪ ನನಗೆ, ಎಷ್ಟು ಪ್ರೀತಿಯಿಂದ ಕೇಳಿದ್ರಲ್ಲ ಅಂತ ಅನ್ಸುತ್ತೆ. ಯಾವಾಗಾದ್ರೂ ಒಬ್ಬ ಸೈನಿಕ ಸಿಕ್ಕಿದ ತಕ್ಷಣ ಎದ್ದು ನಿಂತು ಒಂದು ಸಲ್ಯೂಟ್ ಮಾಡಿ, ಥ್ಯಾಂಕ್ ಯು ಸರ್, ನೀವು ನನ್ನ ದೇಶಕ್ಕೋಸ್ಕರ ಕಾಯ್ದುಬಿಟ್ಟಿದ್ದೀರಾ, ಬಹಳ ಸಂತೋಷ ಆಯ್ತು ಅಂತ. ಅವನಿಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಮನೆಗೆ ಹೋಗಿ ತನ್ನ ಮಗುಗೆ ಏನು ಹೇಳ್ತಾನೆ ಗೊತ್ತಾ, ಮಗು ನೀನು ಬೇರೇನೂ ಆಗ್ಬೇಡ, ಡಾಕ್ಟರ್ ಬೇಡ, ಇಂಜಿನಿಯರ್ ಬೇಡ, ನೀನು ಸೈನಿಕನೇ ಆಗಬೇಕು. ಯಾಕೆ ಅಂತಂದ್ರೆ ಇಸ್ರೋ ಲೇಔಟ್ನಲ್ಲಿ ಸೈನಿಕರಿಗೆ ಅಪಾರವಾದ ರೆಸ್ಪೆಕ್ಟ್ ಇದೆ ಕಣೋ ಅಂತ ಅವನು ತನ್ನ ಮಗನಿಗೊಂದು ಪ್ರೇರಣೆಯ ಕತೆ ಹೇಳ್ತಾನಲ್ಲ, ಆ ಕಾರಣಕ್ಕೆ ನೋಡಿದ್ದೀನಿ ಮಿತ್ರರೇ. ಮೈಸೂರಿನಲ್ಲಿ ಹೇಮಚಂದ್ ಅಂತ ಒಬ್ಬ ಸೈನಿಕನಿದ್ದ, ಅಪ್ರತಿಮ ಸಾಹಸಿ ಆತ. ಭಾರತೀಯ ಸೇನೆಯಲ್ಲಿರುವಂತಹ ಸಾಹಸಿಗಳಿಗೆ ಲೆಕ್ಕವೇ ಇಲ್ಲ. ಆತ ಅನೇಕ ಬಾರಿ ಸ್ಪೈ ಆಗಿ ಪಾಕಿಸ್ತಾನಕ್ಕೂ ಹೋಗಿ ಬಂದಿದ್ದ ಅಂತ ಕೆಲವು ಉಲ್ಲೇಖಗಳು ಬರ್ತಾವ ಅವನ ಬಗ್ಗೆ. ಮೈಸೂರಿನ ಹುಡುಗ, ಒಳ್ಳೆ ಯೋಗಪಟು ಆಗಿದ್ದ. ಯಾವುದೋ ಒಂದು ಆಪರೇಷನ್ ಅಲ್ಲಿ ತೀರ್ಕೊಂಡ, ಅವನ ದೇಹ ವಾಪಸ್ ಬಂತು. ವಾಪಸ್ ಬಂದಾಗ ಮೈಸೂರಿನೊಂದು 8-10 ಸಾವಿರ ಜನ ಶವಯಾತ್ರೆಯಲ್ಲಿ. ಮನೆಗೆ ಬಂದ್ರೆ 2ನೇ ಮಗ ಮತ್ತು ಕೊನೆ ಮಗ, ಇಬ್ಬರೇ ಗಂಡು ಮಕ್ಕಳು. ತಂದೆಗೆ ಹೇಳಿದ್ನಂತೆ, ಅಪ್ಪ ನಾನು ಸೈನಿಕ ಸೇರ್ತೀನಪ್ಪ ಅಂತ. ಆಗ್ಲೇ ಮಗನನ್ನು ಕಳ್ಕೊಂಡು ದುಃಖದಲ್ಲಿದ್ದ ತಂದೆ ಬಹಳ ಬೇಜಾರಿಂದ ಯಾಕೋ ಅಂತ ಕೇಳಿದ್ರೆ, ಅಪ್ಪ ನಾನು ಹಿಂಗೆ ಸತ್ರೆ ಇಷ್ಟು ಜನ ಬರ್ತಾರೇನಪ್ಪ, ನಮ್ಮ ಅಣ್ಣಂಗೆ ನೋಡಪ್ಪ ಎಷ್ಟು ರೆಸ್ಪೆಕ್ಟು, ನಮಗೆಲ್ಲ ಯಾವತ್ತು ಸಿಗ್ಬೇಕಪ್ಪ ಅಂತ. ಅವ್ರ ತಂದೆ ನಾವೊಂದು ಕಾರ್ಯಕ್ರಮದಲ್ಲಿ ಕರೆದಾಗ ಅಳ್ಳಿಲ್ಲ, ಬಹಳ ಹೆಮ್ಮೆಯಿಂದ ಮಾತನಾಡ್ತಿದ್ರು. ಹೇಮಚಂದ್ರನ್ ಕತೆ ಕೇಳಿದಾಗ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು, ಅವ್ರು ಅಳ್ತಿಲ್ಲ. ಅವ್ರು ಬಹಳ ಇದರಲ್ಲಿದ್ದು ನನ್ನ ಕಡೆ ತಿರುಗಿ ಹೇಳಿದ್ರು, ಚಕ್ರವರ್ತಿ ಅಪ್ಪನೇ ಅಳ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀರಾ, ನನ್ನ ಮಗ ಬೇರೆಯವ್ರ ಮಕ್ಕಳ ತರ ರೋಡಿಗೆ ರಕ್ತ ಚೆಲ್ಲಿ ಸತ್ತಿಲ್ಲ ರೀ, ದೇಶಕ್ಕೋಸ್ಕರ ರಕ್ತ ಚೆಲ್ಲಿದ್ದಾನೆ, ಯಾಕ್ರಿ ಹಳ್ಳಿ ಅಂತ ಒಂದು ತಂದೆ ನಾನು ಅಂತಂದ್ರು. ನನಗೆ ಜುಮ್ ಅಂದ್ಬಿಡ್ತು, ನನಗೆ ವಾಹ್ ಏನು ಅದ್ಭುತ. ಆ ಪ್ರತಿಯೊಬ್ಬ ತಂದೆಗೂ ಇರುವ ಗೌರವ ಆ ಸೈನಿಕನ ಕುರಿತಂತೆ ಅದು ನಮಗೂ ಟ್ರಾನ್ಸ್ಫರ್ ಆಗಬೇಕು ಅಂತ. ಅವನು ಎಷ್ಟು ಅದ್ಭುತವಾಗಿರುವ ಕೆಲಸ ಮಾಡಿದ್ದಾನೆ ಅಂತ. ಹೀಗಾಗಿ ನಾಳೆ ಒಂದು ಕಾರ್ಯಕ್ರಮ ನಾವು ಮಾಡ್ತಿದ್ದೀವಿ ಬಸವೇಶ್ವರ ನಗರದಲ್ಲಿ ಯುವ ಬ್ರಿಗೇಡ್ನ ಕಡೆಯಿಂದ. ನಾಳೆ ಶಾರದಾ ಮಾತೆಯವರ ಜಯಂತಿ ಆಚರಣೆ ಮಾಡ್ತೀವಿ. ವಿವೇಕಾನಂದರು ತಾಯಿ ಅಂತ ಪೂಜಿಸಿದ ವ್ಯಕ್ತಿಯವರು. ಶಾರದಾ ಮಾತೆಯವರ ಜಯಂತಿಯ ಸಂದರ್ಭದಲ್ಲಿ ಸೈನಿಕರ ತಾಯಂದರನ್ನ ಕರ್ಕೊಂಡು ಬಂದು ರಾವತ್ರ ನೆನಪಿನಲ್ಲಿ ಆ ತಾಯಂದರ ಪಾದಪೂಜೆಯನ್ನು ನಾವು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿ ಒಂದು 50 ಜನ ತಾಯಂದರಿಗೆ ಪಾದಪೂಜೆ ಮಾಡ್ತೀವಿ. ಅವ್ರಿಗೊಂದು ಭಾವನಾತ್ಮಕ ಸಂಗತಿ, ನೀವು ನಿಮ್ಮ ಮಗನನ್ನ ದೇಶಕ್ಕೆ ಕೊಟ್ರಿ, ನಾವು ನಿಮ್ಮ ಕಾಲಗಳನ್ನು ಹಿಡಿಯೋದಲ್ಲದೆ ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಶ್ರದ್ಧೆಯ ಗೌರವವನ್ನಷ್ಟೇ ಸಲ್ಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಮಿತ್ರ, ಇದು ನಮ್ಮೆಲ್ಲರ ಜವಾಬ್ದಾರಿ. ಈ ಭಾವನೆಗಳನ್ನು ಹೃದಯದಲ್ಲಿ ನಾವು ವಿಸ್ತಾರಗೊಳಿಸಿಕೊಳ್ತಾ, ಈ ಭಾವನೆಯನ್ನು ಗಟ್ಟಿ ಮಾಡಿಕೊಳ್ತಾ ಆ ಸೈನಿಕರಿಗೆ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ, ರಾವತ್ರ ಸಾವು ಅವರೊಬ್ಬರ ಸಾವಲ್ಲ, ಅವರೊಂದಿಗೆ ತೀರ್ಕೊಂಡಿರುವಂಥ ಅಸಂಖ್ಯ ಸೈನಿಕರಿಗೂ ಈ ಗೌರವ ಸಲ್ಲುತ್ತೆ ಅಂತ ಭಾವಿಸ್ತಾ ನಾವೆಲ್ಲರೂ ಅದಕ್ಕೆ ತಕ್ಕಂತೆ ನಡ್ಕೊಳ್ಳೋಣ. ಬದುಕಿನಲ್ಲಿ ರಾಷ್ಟ್ರವನ್ನು ಕಾಪಾಡುವ ಹೊಣೆಗಾರಿಕೆ 0.5 ಫೋರ್ಸ್ ಏನು ರಾವತ್ ಹೇಳಿದ್ರೋ ಅದನ್ನು ಎದುರಿಸಲಿಕ್ಕೆ ನಾವು ನೀವು ಸದಾ ಜೊತೆಯಾಗಿರೋಣ ಅಂತ ಆಶಿಸ್ತಾ ತನ್ಮಯತೆಯಿಂದ ಆಲಿಸ್ತೇನೆ. ನಿಮ್ಗೆಲ್ರಿಗೂ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಸಮರ್ಪಿಸ್ತೀನಿ. ಒಂದ್ಸಲ ಭಾರತ ಮಾತೆಗೆ ಜೈಕಾರ ಹೇಳೋಣ. ನಂಗೆ ಗೊತ್ತು ಚಳಿ ಇದೆ, ಉಚ್ಚ ಕಂಠದಲ್ಲಿ 2 ಕೈಗಳನ್ನು ಗಾಳಿಗೆ ಬೀಸಿ ನನ್ನ ಜೊತೆ ಭಾರತ್ ಮಾತಾ ಕೀ